ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪುಷ್ಯಮಾಸದ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಅಯೋಧ್ಯ ನಗರವಾಸಿ ಶ್ರೀ ರಾಮ ಮಂದಿರದ ಅಧಿಪತಿ ಶ್ರೀ ರಾಮಚಂದ್ರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚೆಗೆ ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಒಂದು ಸಮಸ್ಯೆಗೆ ಎಲ್ಲರೂ ಕೂಡ ತುತ್ತಾಗ್ತಾ ಇರತಕ್ಕಂಥವ್ರು ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಯನ್ನು ಮಾಡತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಅಲ್ಲಿ ಸಾಕಷ್ಟು ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಒಂದಿಷ್ಟು ಪರಿಣಾಮಗಳು. ಇಂತಹ ಸಕ್ಕರೆ ಕಾಯಿಲೆಯನ್ನು ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ 10 ದಿನಗಳಲ್ಲಿ ಅದನ್ನು ನಿಯಂತ್ರಣಕ್ಕೆ ತರಬೇಕಾದ್ರೆ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ಮಧುಮೇಹ ನಿವಾರಣ್ ಎನ್ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಮೊದಲು ಚೂರ್ಣದ ರೂಪದಲ್ಲಿ ಮಾತ್ರ ಲಭ್ಯವಿತ್ತು, ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಇದರಲ್ಲೂ ಕೂಡ ಬಳಸಿರ್ತಕ್ಕಂಥದ್ದಿದೆ. ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಅಂತಂದರೆ ಬೇರೆ ರೀತಿ ಇರತಕ್ಕಂಥ ಪರಿಣಾಮಗಳು ನಮ್ಮ ದೇಹಕ್ಕೆ ಬಾಧಿಸ್ತಕ್ಕಂಥದ್ದಲ್ಲ. ಬಹಳ ತ್ವರಿತ ಉಪಶಮನ ಅಂತಲೇ ಹೇಳ್ಬೋದು ಈ ಒಂದು ಸಕ್ಕರೆ ಕಾಯಿಲೆಯಿಂದ. ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ಇನ್ನು ಬಹಳ ವಿಶೇಷವಾಗಿ ಇವತ್ತು 21ನೇ ತಾರೀಕು 21/1/2024. ಇವತ್ತಿನ ದಿನ ಕಳೆದು ಹೋಗ್ಬಿಟ್ರೆ ನಾಳಿನ ದಿನಕ್ಕೆ, ನಾಳಿನ ಸಮಯಕ್ಕೆ, ನಾಳಿನ ಗಳಿಗೆಗೆ, ನಾಳಿನ ಕ್ಷಣಕ್ಕೆ, ನಾಳಿನ ಆ ಒಂದು ಸುಂದರ ಸಂದರ್ಭಕ್ಕೆ 500 ವರ್ಷಗಳು ಸತತ ಪ್ರಯತ್ನ ಮಾಡಿದ್ದೇವೆ. 500 ವರ್ಷಗಳ ಸತತ ಪ್ರಯತ್ನ ಒಂದು ಕಡೆ, ಮತ್ತೊಂದು ಕಡೆ ಎಷ್ಟೋ ಲಕ್ಷ ಜೀವಗಳ ಬಲಿದಾನ. ಅಯೋಧ್ಯ ಶ್ರೀ ರಾಮ ಮಂದಿರ ಒಂದು ಲೋಕಾರ್ಪಣೆಗೊಳ್ತಾ ಇರತಕ್ಕಂಥ ಸುಸಂದರ್ಭ ನಾಳೆ ಇರತಕ್ಕಂಥದ್ದಿದೆ. ನಮ್ಮೆಲ್ಲರ ಜೀವನ ಪಾವನ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾಳಿನ ಕ್ಷಣ ಅದು ಅತ್ಯದ್ಭುತ ಅಂತಲೇ ಹೇಳ್ಬೋದು. ಒಂದು ರೀತಿ ನೋಡೋದಾದರೆ ಐತಿಹಾಸಿಕ ಕ್ಷಣ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಬರೀ ರಾಜ್ಯವಲ್ಲದಿರ, ದೇಶವಲ್ಲದಿರ, ಹೊರದೇಶದಲ್ಲೂ ಕೂಡ ಸಾಕಷ್ಟು ಜನ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹದ್ದೊಂದು ಕ್ಷಣ, ಒಂದು ರೀತಿ ದೈವಿಕ ಅನುಭವ, ಇಡೀ ಭಾರತವೇ ಜ್ಯೋತಿರ್ಮಯವಾಗಿ ಕಂಗೊಳಿಸ್ತಕ್ಕಂಥ ಕ್ಷಣ ನಾಳೆ 22/1/2024 ಸೋಮವಾರ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭ. ಇರಲಿ, ವಿಚಾರಧಾರೆ ಸಾಕಷ್ಟು ಇದೆ, ಹಂಚ್ಕೊಳ್ಳೋದು ಸಾಕಷ್ಟು ಇದೆ. ಅದರ ಜೊತೆಗೆ ಇವತ್ತಿನ ದಿವಸ ಅಂತಹ ಬೃಹತ್ ಮಟ್ಟದ ಒಂದು ನಿರ್ಮಾಣ ಆಗಿರ್ತಕ್ಕಂಥ ರಾಮ ಮಂದಿರದನ್ನು ಮಂದಿರ ಅಂತ ಹೇಳೋದಕ್ಕೇನ ಶ್ರೀರಾಮಚಂದ್ರನ ಅರಮನೆ ಅದು ನಿರ್ಮಾಣ ಆಗಲಿಕ್ಕೆ ಅದರ ಪಾಯದ ಕಲ್ಲು ನಮ್ಮ ಕರ್ನಾಟಕದ್ದು, ನಮ್ಮ ಆಶ್ರಮದ ಬಳಿ ಇರತಕ್ಕಂಥ ಸಾದಹಳ್ಳಿ ಕಲ್ಲು. ಆ ಸಾದಹಳ್ಳಿ ಬಂಡೆ, ಆ ಒಂದು ಕೋರೆಯಿಂದ ಹೋಗಿರ್ತಕ್ಕಂಥ ಆ ಒಂದು ಕಲ್ಲು ಅದು ನಿಜಕ್ಕೂ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಆಶ್ರಮದಲ್ಲೂ ಕೂಡ ಆ ಕಲ್ಲಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವು ನೆರವೇರಿಸಿದ್ದೀರಿ. ಅದೆಲ್ಲದರ ದೃಶ್ಯವನ್ನು ನಾವು ದರ್ಶನವನ್ನು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ
ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣವನ್ನು ತಿಳ್ಕೊಂಬಿಡೋಣ. ಇನ್ನು ಈಗ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಹಿಮಂತ ಋತೌ ಪುಷ್ಯಮಾಸ ಶುಕ್ಲಪಕ್ಷ 21/1/2024 ಭಾನುವಾರ ರೋಹಿಣಿ ನಕ್ಷತ್ರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಏಕಾದಶಿನೂ ಕೂಡ ಇರತಕ್ಕಂಥದ್ದಿದೆ, ಒಂದು ಕಡೆ ರೋಹಿಣಿ ನಕ್ಷತ್ರವೂ ಕೂಡ ಇರತಕ್ಕಂಥದ್ದಿದೆ. ಎಲ್ಲರಿಗೂ ಕೂಡ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಯಾರೆಲ್ಲ ಇವತ್ತಿನ ದಿವಸ ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ಯಾರೆಲ್ಲ ಇವತ್ತಿನ ದಿವಸ ರೋಹಿಣಿ ನಕ್ಷತ್ರದಲ್ಲಿ ಇವತ್ತಿನ ದಿನ ಜನ್ಮ ತಾಳಿರ್ತಕ್ಕಂಥವ್ರು ಎಲ್ಲ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಬಹಳ ಪ್ರೀತಿಯಿಂದ ತಿಳಿಸ್ತಾ ಇದ್ದೇನೆ. ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ನಿಮ್ಮೆಲ್ಲರ ಪ್ರೀತಿಯ ಗುರುಗಳ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಭಗವಂತ ಶ್ರೀರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ತಾಯಿ ಸೀತಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ಭಗವಂತ ಲಕ್ಷ್ಮಣನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ಆಂಜನೇಯನಷ್ಟೇ ಕೀರ್ತಿವಂತರಾಗಿ ತಾವೆಲ್ಲರೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾಳೆ ಮೊಟ್ಟ ಮೊದಲನೇದಾಗಿ ನಾನು ತಿಳಿಸ್ತಕ್ಕಂಥದ್ದು ಏನಪ್ಪ, ನಾಳೆ 22/1/2024 ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ. ಅಯೋಧ್ಯ ಶ್ರೀ ರಾಮ ಮಂದಿರ ಒಂದು ಲೋಕಾರ್ಪಣೆಗೊಳ್ತಾ ಇರತಕ್ಕಂಥ ದಿನ. ಆ ಲೋಕಾರ್ಪಣೆಗೊಳ್ತಾ ಇರತಕ್ಕಂಥ ಸಮಯ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ಏನಪ್ಪ ಗುರುಗಳೇ, ನಾಳೆ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಪೂಜಾನುಷ್ಠಾನಗಳನ್ನು ನೆರವೇರಿಸಬೇಕು, ಯಾವುದೇ ರೀತಿ ಕ್ರಮಗಳನ್ನು ಆಚರಣೆಯನ್ನು ಮಾಡಬೇಕು. ಯಾಕೆ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಸಂತಸದ ಹಬ್ಬ ಅಲ್ವಾ. ನಿಜಕ್ಕೂ ಒಂದಂತೂ ಹೇಳ್ತೇನೆ, ತಮ್ಮೆಲ್ಲರಿಗೂ ಕೂಡ ಈಗಲೇ ನಾನು ತಿಳಿಸ್ತಾ ಇದ್ದೇನೆ, ಶ್ರೀರಾಮ ಮಂದಿರ ಉದ್ಘಾಟನಾ ಸಮಾರಂಭದ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇದು ನಿಜಕ್ಕೂ ಹೇಳ್ತೀನಿ, ಬರೀ ಒಂದು ಐತಿಹಾಸಿಕ ಕ್ಷಣ ಮಾತ್ರ ಅಲ್ಲ, ಒಂದು ಸಂದರ್ಭ ಅಲ್ಲ, ಒಂದು ಸನ್ನಿವೇಶ ಅಲ್ಲ, ಒಂದು ಮುಹೂರ್ತ ಅಲ್ಲ, ಇನ್ನೇನು ಶುಭ ಅಲ್ಲ, ಇದು ಸಂಪೂರ್ಣವಾಗಿ ಹಬ್ಬ ಅಂತಲೇ ಹೇಳ್ತೀನಿ. ಭಾರತೀಯರಾಗಿ ನಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಾಗಿರ್ತಕ್ಕಂಥ ಒಂದು ಹಬ್ಬ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಅಷ್ಟು ನೋವು, ಅಷ್ಟು ನಲಿವು, ಅಷ್ಟು ಕಷ್ಟ ಸಂಕಷ್ಟ, ಪ್ರಾಣ ಹೋದ್ರೂ ಕೂಡ ಲೆಕ್ಕಿಸ್ದಿರ, ಪ್ರಾಣ ಹೋಗುವಂಥ ಸಂದರ್ಭ ಬಂದ್ರೂ ಕೂಡ ಲೆಕ್ಕಿಸ್ದಿರ ಹೋರಾಡಿ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಒಂದು ಜಯವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಎಷ್ಟೋ ವರ್ಷಗಳ ಒಂದು ಆಸೆ, ಆ ಆಸೆಗೆ ಇವತ್ತಿನ ದಿವಸ ಪೂರಕವಾಗಿರ್ತಕ್ಕಂಥ ಒಂದು ಸಮಯ ಬಂದಿದೆ. ಈ ಸಮಯವನ್ನು ನಾವೆಲ್ಲರೂ ಕೂಡ ಹಬ್ಬದ ರೀತಿ ಆಚರಣೆಯನ್ನು ಮಾಡಬೇಕು. ನಾಳೆ ಓಪನ್ ಆಗ್ತಕ್ಕಂಥ ಸಮಯ ಅಲ್ವಾ, ಹಾಗಾಗಿ ಬೆಳಗ್ಗೆನೆ ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಮೊದಲ ಕೆಲಸ ಏನಪ್ಪ ಅಂತಂದರೆ, ನಾಳೆ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಸೂರ್ಯ ಉದಯ ಆಗ್ತಕ್ಕಂಥ ಕಾಲ, ಬ್ರಾಹ್ಮಿ ಮುಹೂರ್ತಕ್ಕೆ ತಾವೆಲ್ಲರೂ ಕೂಡ ಆದಷ್ಟು ಬೇಗ ಎದ್ದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ತಾವೆಲ್ಲರೂ ಕೂಡ ಒಂದೇ ಒಂದು ಸ್ಪೂನ್ ಹಾಲನ್ನು ತಲೆಗೆ ಹಾಕೊಂಡು ಸ್ನಾನ ಮಾಡಬೇಕು. ಒಂದೇ ಒಂದು ಸ್ಪೂನ್ ಹಾಲು ಸಾಕು, ಜಾಸ್ತಿ ಬೇಡ. ಒಂದು ಸ್ಪೂನ್ ಹಾಲನ್ನ ತಲೆಗೆ ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿದ್ದಾದ ನಂತರ ನೀವು ಸಂಪೂರ್ಣವಾಗಿ ಶುದ್ಧವಾದ ನಂತರ ಬಂದು ನಿಮ್ಮ ವಾಸ್ತುಗೃಹವನ್ನು ಸಂಪೂರ್ಣವಾಗಿ ಗೋಮೂತ್ರದಿಂದ ಶುದ್ಧಿಯನ್ನು ಮಾಡಬೇಕು. ಗೋಮೂತ್ರದಿಂದ ವಾಸ್ತುಗೃಹವನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿದ್ದಾದ ನಂತರ ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಒಂದು ಶ್ರೀರಾಮಚಂದ್ರನ ಮೂರ್ತಿ ತಮ್ಮಲ್ಲಿ ಏನಾದರೂ ಇದ್ದರೆ ಅಂತಂದರೆ, ಕಲ್ಲಿನ ಮೂರ್ತಿ ಅಂತೂ ಅಸಾಧ್ಯ, ಯಾಕಂದರೆ ಮರದ ಮೂರ್ತಿನೋ ಇಲ್ಲ ಅಂತಂದರೆ ಒಂದು ಪ್ರತಿಮೆನೋ ಸಾಕಷ್ಟು ಜನರ ಮನೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಶ್ರೀರಾಮಚಂದ್ರನ ಮೂರ್ತಿಯೋ ಪ್ರತಿಮೆನೋ ಏನಾದರೂ ತಮ್ಮ ಹತ್ರ ಇದ್ದಿದ್ದೆ ಆದರೆ ಅದನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿ, ಅದನ್ನು ಸಂಪೂರ್ಣವಾಗಿ ನೀಟಾಗಿ ತೊಳೆದು ಒರೆಸಿ, ಅದರ ಮೇಲಿರ್ತಕ್ಕಂಥ ಸಣ್ಣ ಪುಟ್ಟ ಧೂಳೆಲ್ಲವನ್ನು ಕೂಡ ತೆಗೆದು ಅದನ್ನು ನಿಮ್ಮ ವಾಸ್ತುಗೃಹದಲ್ಲಿ ಇಟ್ಟು ಆರಾಧನೆಯನ್ನು ಮಾಡಬೇಕು. ಒಂದು ವೇಳೆ ಮೂರ್ತಿನೋ ಪ್ರತಿಮೆನೋ ಇಲ್ಲ ಅಂತಂದ ಕಾರಣದಲ್ಲಿ ಒಂದು ಫೋಟೋವನ್ನು ಇಟ್ಕೊಳ್ತಕ್ಕಂಥದ್ದಾದ್ರೂ ಕೂಡ ಉತ್ತಮ ಅಂತಲೇ ಹೇಳ್ಬೋದು. ಇದೆಲ್ಲದಕ್ಕಿಂತ ಇನ್ನೇನು, ಪ್ರತಿಯೊಬ್ಬರ ವಾಸ್ತುಗೃಹಕ್ಕೂ ಇವತ್ತಿನ ದಿವಸ ಅಕ್ಷತೆ ಕಾಳು ಮತ್ತು ಶ್ರೀರಾಮ ಮಂದಿರದ ಒಂದು ಫೋಟೋವನ್ನು ಕಳಿಸಿದ್ದಾರೆ, ಆಮಂತ್ರಣ ಪತ್ರಿಕೆ, ಅದೇ ಸಾಕು. ಆ ಆಮಂತ್ರಣ ಪತ್ರಿಕೆ, ಅಕ್ಷತೆ ಕಾಳು, ಇದಿಷ್ಟನ್ನು ಕೂಡ ನಿಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಇಟ್ಟು ನಾಳೆ ವಾಸ್ತುಗೃಹವೆಲ್ಲವನ್ನೂ ಕೂಡ ನೀಟಾಗಿ ಶುದ್ಧಿಯನ್ನು ಮಾಡಿ ತಾವು ಮಾಡಬೇಕಾಗಿರ್ತಕ್ಕಂಥ ಪೂಜಾನುಷ್ಠಾನ, ಅದಕ್ಕೆ ಸಂಪೂರ್ಣವಾಗಿ ಅರ್ಚನೆಯನ್ನು ಮಾಡಿ, ಶ್ರೀರಾಮತಾರಕ ಮಂತ್ರವನ್ನು ಜಪ ಮಾಡಿ, ಭಗವಂತನಿಗೆ ಅರ್ಚನೆಯನ್ನು ಮಾಡಿ, ಪುಷ್ಪಗಳನ್ನು ಹಾಕಿ ಸಂಭ್ರಮದಿಂದ ಆಚರಣೆಯನ್ನು ಮಾಡಿ, ನೈವೇದ್ಯ ಇಂತಹದ್ದೇ ನೈವೇದ್ಯ ಅಂತಲ್ಲ, ಸಿಹಿ ಪದಾರ್ಥ ನೀವೇನನ್ನಾದರೂ ನೈವೇದ್ಯ ಮಾಡಿ. ಈಗ ಒಂದಿಷ್ಟು ಜನ ಶಕ್ತಿ ಇರತಕ್ಕಂಥವ್ರು ಮಾಡಿ ಪೊಂಗಲನ್ನು ಮಾಡಿ, ಇಲ್ಲಾಂದರೆ ಬೆಲ್ಲದನ್ನ ಮಾಡಿ, ಇಲ್ಲಾಂದರೆ ಪಾಯಸ ಮಾಡಿ,
ಕೇಸರಿ ಬಾತ್ ಮಾಡಿ, ನಿಮ್ಗೆ ಏನು ಸಮಾಧಾನ ಆಗುತ್ತೋ, ಏನು ನಿಮ್ಮ ಕೈಲಿ ಅನುಕೂಲ ಆಗುತ್ತೋ ಮಾಡಿ. ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಒಂದು ಚೂರು ಸಕ್ಕರೆ ನೈವೇದ್ಯ ಮಾಡಿ, ಬೆಲ್ಲ ನೈವೇದ್ಯ ಮಾಡಿ, ಭಗವಂತನ ಹೆಸರಿನಲ್ಲಿ ಒಂದಷ್ಟು ಜನಕ್ಕೆ ಏನಾದರೂ ಒಂಚೂರು ಸಿಹಿಯನ್ನು ಕೊಡಿ, ಸಾಕು. ಅದೇ ಸಂಭ್ರಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ವಾಸ್ತುಗೃಹದಲ್ಲಿ ತಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಪೂಜಾನುಷ್ಠಾನದ ಕುರಿತಾಗಿ. ಆಯಿತು, ಒಂದು ಕಡೆ ನಾನು ಹೇಳಿದೆ ಪೂಜೆಯನ್ನು ಮಾಡಬೇಕಾದ್ರೆ ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಗೋಮೂತ್ರದಿಂದ ಏನೋ ಶುದ್ಧಿ ಮಾಡಿದ್ರಿ. ಆದರೆ ಒಂದಿಷ್ಟು ಜನ ಹೇಳ್ತಾರೆ ಹಬ್ಬ ಹರಿದಿನಗಳು ಇರ್ತಕ್ಕಂಥ ಸಮಯದಲ್ಲಿ ಮಾತ್ರ ನಾವು ಫ್ರೆಶ್ ಆಗಿ ತೋರಣವನ್ನು ಕಟ್ಟಬೇಕು, ಸುಮ್ಮನೆ ತೋರಣವನ್ನು ಕಟ್ಟಬಾರ್ದು ಅಂತ ಒಂದಿಷ್ಟು ಜನ ಹೇಳ್ತಾರೆ. ಆದರೆ ನಾನು ಹೇಳ್ತಾ ಇದ್ದೇನೆ, ನಾಳೆ ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬ ಆಗಿರೋ ಕಾರಣದಿಂದ ನಾಳೆ ಪ್ರತಿಯೊಬ್ಬರೂ ಕೂಡ ವಾಸ್ತುಗ್ರಹಕ್ಕೆ ತಲಭಾಗಲಿಗೆ ತಾವೆಲ್ಲರೂ ಕೂಡ ಮರೀದಿರ ಮಾವಿನ ತೋರಣವನ್ನು ತಾವು ಕಟ್ಟಲೇಬೇಕು, ಮಾವಿನೆಲೆಯ ತೋರಣವನ್ನು ತಾವು ಕಟ್ಟಲೇಬೇಕು. ಯಾಕೆ ಅಂತಂದರೆ ಇನ್ನು ಮುಂದೆ ಹೇಗೆ ನಾವು ಸಂಕ್ರಾಂತಿ, ಯುಗಾದಿ ಇದೆಲ್ಲವನ್ನೂ ಕೂಡ ನಾವು ಆಚರಣೆಯನ್ನು ಮಾಡ್ತೀವೋ, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಆಚರಣೆಯನ್ನು ಮಾಡ್ತೀವೋ, ಅದೇ ರೀತಿ ಇದು ಶ್ರೀರಾಮನ ಹಬ್ಬ, ನಮ್ಮ ಮನೆಯ ಹಬ್ಬ, ನನ್ನ ಹಬ್ಬ ಅಂತ ಹೇಳಿ ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು. ಹಾಗಾಗಿ ನಾಳೆ ಗೋಮೂತ್ರದಿಂದ ಶುದ್ಧಿಯನ್ನು ಮಾಡಿದ್ದಾದ ತಕ್ಷಣ ತಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾವಿನ ಎಲೆಯಿಂದ ಒಂದು ತೋರಣವನ್ನು ಕಟ್ಟಬೇಕು. ಆಮೇಲೆ ನಾಳೆ ಮರೀದಿರ ಪ್ರತಿಯೊಬ್ಬರ ವಾಸ್ತುಗೃಹದ ಎದುರುಗಡೆನೂ ಕೂಡ ಗೋಮಯದಿಂದ ಸಾರಿಸಿ ರಂಗೋಲಿಯನ್ನು ಹಾಕಬೇಕು. ಗೋಮಯದಿಂದ ಸಾರಿಸಿ ರಂಗೋಲಿಯನ್ನು ಹಾಕಿ. ಆದರೆ ಒಂದು ವಿಚಾರ ಹೇಳ್ತೀನಿ, ತಾವು ರಂಗೋಲಿ ಹಾಕಬೇಕಾದ್ರೆ ರಾಮನ ಚಿತ್ರವನ್ನು ಬಿಡಿಸ್ತೀರಿ, ನಾನಿಲ್ಲ ಅಂತ ಹೇಳೋದಿಲ್ಲ. ರಾಮನ ಒಂದು ಅಕ್ಷರವನ್ನು ಬರೀತೀರಿ, ಜೈ ಶ್ರೀರಾಮ್ ಅಂತ ಹೇಳಿ, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ನಾಳೆ ಒಂದು ದಿನ ಮಾತ್ರ, ಒಂದು ದಿನ ಅಂತ ಹೇಳೋದಕ್ಕೆ ಇನ್ನು ಮುಂದೆ ತಾವು ಏನಾದರೂ ಆಗಲಿ ಒಂದು ಭಗವಂತನ ಪ್ರತಿಮೆಯನ್ನು, ಒಂದು ಭಗವಂತನ ಮೂರ್ತಿಯನ್ನು, ಭಗವಂತನ ಒಂದು ಚಿತ್ರಣವನ್ನು, ಅದರ ನಾಮವನ್ನು ತಾವು ನಿಮ್ಮ ಮನೆಯ ಮುಂದೆ ರಂಗೋಲಿ ಮೇಲೆ ತಾವು ಬಿಡಿಸಿದಾಗ ಆದಷ್ಟು ಅದನ್ನು ಜೋಪಾನವಾಗಿ ಚಪ್ಪಲಿಗಳನ್ನಾಗಲಿ ಇಲ್ಲ ಅದನ್ನು ತುಳಿತಕ್ಕಂಥದ್ದಾಗಲಿ ಅಂತಹ ಒಂದಿಷ್ಟು ಕೆಲಸಗಳಿಂದ ದೂರ ಇಡಬೇಕು. ಯಾಕೆ ಅಂತಂದರೆ ಕೆಲವೊಂದು ಸತಿ ಮರೆತು ಬಿಡ್ತಾರೆ, ಮನೆಯ ಮುಂದೆ ರಂಗೋಲಿ ಹಾಕಿರ್ತಾರೆ, ನೋಡ್ತಾರೆ ಸಂತೋಷ ಅಂತ ಹೇಳಿ ಆ ಒಂದು ಸಂತೋಷದ ಕ್ಷಣದಲ್ಲಿ ಮರೆತು ಬಿಟ್ಟು, ಈಗ ನೋಡಿ ಸಾಧಾರಣವಾಗಿ ಮನೆಯೊಳಗೆ ಚಪ್ಪಲಿ ಹಾಕೊಂಡು ಹೋಗಲ್ಲ, ಬಿಡಲೇಬೇಕಲ್ವ. ಹಾಗಾಗಿ ಆ ಸಮಯದಲ್ಲಿ ಮರೆತು ಆ ಜಾಗದಲ್ಲಿ ಚಪ್ಪಲಿ ಬಿಟ್ಬಿಡ್ತಾರೆ, ಇಲ್ಲ ಅಂತಂದರೆ ಎಲ್ಲೋ ನೋಡ್ಕೊಂಬಂದು ತುಳಿದು ಬಿಡ್ತಾರೆ. ಅಂತಹ ಒಂದಿಷ್ಟು ಚಟುವಟಿಕೆಗಳು ನಾಳೆ ಆಗದೇ ಇರೋ ರೀತಿ ತಾವು ನೋಡ್ಕೊಳ್ಬೇಕು. ನಾಳೆ ತಾವು ಸಂಭ್ರಮದಿಂದ ರಂಗೋಲಿ ಹಾಕಿ, ಪ್ರತಿಯೊಬ್ಬರ ಮನೆ ಮುಂದೆನೂ ರಂಗೋಲಿ ಹಾಕಬೇಕು, ಗೋಮಯದಿಂದ ಸಾರಿಸಿ ರಂಗೋಲಿಯನ್ನು ಹಾಕಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಇಂತಹ ಸಮಸ್ಯೆಗಳೆದುರಾದಾಗ ಸ್ವಲ್ಪ ಜೋಪಾನವಾಗಿರಬೇಕು. ಚಪ್ಪಲಿಗಳನ್ನು ಆದಷ್ಟು ಆ ಕಡೆ ಸೈಡಿಗೆ ಬಿಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ತುಳಿದೇ ಇರೋ ರೀತಿ ತಾವು ನೋಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ರಾಮನಿಗಿರ್ತಕ್ಕಂಥ ಸ್ಥಾನಮಾನ ಅದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ನಾಳೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಕೆಲಸ ಆದಮೇಲೆ ಮನೆಗೆ ತಾವು ಅತಿಥಿಗಳನ್ನು ಕರೀಲೇಬೇಕು. ನಾಳೆ ದಿವಸ ಅತಿಥಿಗಳನ್ನು ಕರೀರಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾರೆ. ಆದರೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಆಚರಣೆಯನ್ನು ಮಾಡಿದ ಮೇಲೆ ತಾವು ಯಾರಾದರೂ ಕರೆದ್ರೂ ಕೂಡ ತಾವು ಹೋಗಿ ಬನ್ನಿ. ಇಲ್ಲ ಅಂತಂದರೆ ಯಾರಾದರೂ ತಾವು ಕರಿಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಕರೀರಿ. ಕರೆದು ಮನೆಯಲ್ಲಿ ಒಂದು ಸಿಹಿಯನ್ನು ಹಂಚಿ. ಏನಕ್ಕೆ? ಇದು ನನ್ನ ರಾಮನ ಮಂದಿರ ಉದ್ಘಾಟನೆ ಆಗಿದೆ, ಅದಕ್ಕೋಸ್ಕರ ನನ್ನ ಮನೆಯಿಂದ ತಮಗೊಂದು ಸಿಹಿ ಅಂತೇಳಿ ಎಲ್ಲರೂ ನಿಮ್ಮ ಅಕ್ಕಪಕ್ಕ ಮನೆಗೆ ಹೋಗಿ ಸಿಹಿಯನ್ನು ಹಂಚಿ ಎಲ್ಲರೂ ಕೂಡ ನಾಳೆ ದಿವಸ ಸಂತೋಷವಾಗಿರಬೇಕು. ಆಹಾರದ ಪದ್ಯ ಕ್ರಮದ ಬಗ್ಗೆ ಬಂದರೆ ಅದರ ಬಗ್ಗೆ ನಾನು ಎಲ್ಲೋ ಒಂದು ಕಡೆ ಮಾತಾಡಿದ್ರೆ ಒಂದಿಷ್ಟು ಜನರ ಮನಸ್ಸಿಗೆ ನೋವು ಉಂಟಾಗ್ಬೋದು. ಅದಕ್ಕೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ನಿಮ್ಮ ಮನಸ್ಸಿಗೆ ಅದು ತಟ್ಟಬೇಕು, ನಿಮ್ಮ ಮನಸ್ಸಿಗೆ ಅದು ನಾಟಬೇಕು. ಏನಪ್ಪ, ನಾಳೆ ಒಂದು ದಿವಸ ಅದನ್ನು ಕೂಡ ಹಬ್ಬ ಇರುವ ಕಾರಣದಿಂದ ನಮ್ಮ ಆಹಾರದ ಪದ್ಯ ಕ್ರಮದಲ್ಲಿ ನಾವೊಂದು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳೋಣ ಎಂಬತಕ್ಕಂಥ ಒಂದು ಭಾವನೆ ನಿಮ್ಮೆಲ್ಲರ ಮನಸ್ಸಿಗೂ ಬರಲಿ ಅಂತ ಮಾತ್ರ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಆಹಾರದ ಪದ್ಯಕ್ರಮದ ಬಗ್ಗೆ ನಾವು ಮಾತಾಡೋದಾದರೆ ಅದು ಮತ್ತೆಲ್ಲಿಂದ ಎಲ್ಲಿಗೂ ಹೋಗುತ್ತೆ ಮಾತುಗಳು. ಯಾಕೆ ಅಂತಂದರೆ ಇವತ್ತಿನ ದಿವಸ ಒಂದಿಷ್ಟು ಜನ ಟೀಕೆ ಮಾಡಲಿಕ್ಕೆ ಅಂತಲೇ ಇರ್ತಾರೆ. ಏನಪ್ಪ, ಅಯೋಧ್ಯ ಶ್ರೀ ರಾಮಚಂದ್ರ ಬೇರೆ ರೀತಿ ಇರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ಳೋದಿಲ್ವಾ? ಅವರು ಕ್ಷತ್ರಿಯ ವಂಶದಲ್ಲಿರ್ತಕ್ಕಂಥವ್ರಲ್ವ, ಅವರು ಬೇರೆ ರೀತಿ ಇರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ಳಿಲ್ವಾ? ನಾವ್ಯಾಕೆ ತೆಗೆದುಕೊಳ್ಬೋದು ಅಂತ ಒಂದಿಷ್ಟು ವಿಪರ್ಯಾಸದ ಮಾತುಗಳನ್ನು ಆಡ್ತಾರೆ. ಅಂಥವರಿಗೆ ನಾವು ಮಾತುಕೊಳ್ಳಿಕ್ಕಾಗೋದಿಲ್ಲ, ಬೇಡ, ಅದ್ರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಮನಸ್ಸಲ್ಲಿರಬೇಕು, ದೇವರು ಅಂತಂದ ಮೇಲೆ, ಭಗವಂತನನ್ನು ನಾವು ಒಂದ್ಸತಿ ದೇವರು ಅಂತಂದ ಮೇಲೆ ಆ ದೇವರನ್ನು ನಾವು ಆ ಸ್ಥಾನದಲ್ಲಿ ಕೂಡಿಸ್ಬೇಕು. ನಮ್ಮ ಮನಸ್ಸಿನಲ್ಲಿ ನಾವು ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ಅದು ನಿಮ್ಮ ಅನುಕೂಲಕ್ಕೆ ತಕ್ಕದ್ದು. ಆದರೆ ನನ್ನ ಮನವಿ ಇದೆ, ನಾಳೆ ಒಂದು ದಿವಸ ಬೇಡ, ಎಲ್ಲರೂ ಕೂಡ ಸಂತೋಷವಾಗಿ ಹಬ್ಬದ ಅಡುಗೆಯನ್ನು ಮಾಡೋಣ. ನಾಳೆ ಯಾರೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ರೆ ಪ್ರತಿಯೊಬ್ಬರೂ ಕೂಡ ನಾಳೆ ತಾವು ಒಬ್ಬಟ್ಟನ್ನು ಮಾಡಿ, ಮನೆಯಲ್ಲಿ ಒಬ್ಬಟ್ಟನ್ನು ಮಾಡಿ, ಮಕ್ಕಳನ್ನೆಲ್ಲರನ್ನು ಕೂಡಿಸಿ ಒಬ್ಬಟ್ಟು ಮಾಡಿ ಎಲ್ಲರಿಗೂ ಕೂಡ ಒಬ್ಬಟ್ಟಿನ ಊಟವನ್ನು ಹಾಕಿ. ಯಾಕೆ ಅಂತಂದರೆ ನಾಳೆ ದಿವಸ ಅಷ್ಟು ಸಂಭ್ರಮವಾಗಿ ಆಚರಣೆ ಮಾಡಿಕೊಳ್ಳಬೇಕು. ಏನಕ್ಕೆ ಯಾವತ್ತೂ ಹೇಳಿಲ್ಲ ಗುರುಗಳೇ, ನೀವು ಇವತ್ತೇನಕ್ಕೆ ಹೇಳ್ತಾ ಇದ್ದೀರಾ? ಅವರು ನಾನು ಹೇಳ್ತೀನಿ, ಯಾಕೆ ಅಂತಂದರೆ ಇದು ನನ್ನ ಸಂಭ್ರಮ ಅಲ್ವಾ, ನಮ್ಮೆಲ್ಲರ ಸಂಭ್ರಮ ಅಲ್ವಾ.
ಹಾಗಾಗಿ ಶ್ರೀರಾಮಚಂದ್ರನ ವಿಚಾರ ಬಂದಾಗ ನಾನು ಎಂಬತಕ್ಕಂಥದ್ದೇ ನಮ್ಮಲ್ಲಿ ಮನಸ್ಸಲ್ಲಿ ಮೊದಲನೇದು ಬರಬೇಕು. ಏನಪ್ಪ ಅಂತಂದರೆ ಅದು ನನ್ನ ಹಬ್ಬ, ನನ್ನ ವಿಚಾರ, ನನ್ನ ವಿಷಯ ಅಂತ ಹೇಳಿ ನಾವು ಗರ್ವದಿಂದ ಎದ್ದು ನಿಂತ್ಕೊಳ್ಬೇಕು. ಯಾಕೆ ಅಂತಂದರೆ ಯಾವತ್ತೇ ಇದ್ರೂ ನನ್ನ ಸೊತ್ತು, ನಮ್ಮ ಸೊತ್ತು. ನಮ್ಮ ಭಾರತವು ಕೂಡ ಇನ್ನು ಮುಂದಕ್ಕೆ ಶ್ರೀರಾಮರಾಜ್ಯ ಆಗಬೇಕು. ಈಗಾಗಲೇ ಸಾಕಷ್ಟು ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಇದೇ ರೀತಿ ಮುಂದುವರಿತಾ ಹೋಗಬೇಕು. ಇಂತಹ ಬದಲಾವಣೆಗಳಾಗಬೇಕು. ಶ್ರೀರಾಮಚಂದ್ರನ ಒಂದಿಷ್ಟು ನೀತಿ ಪಾಠಗಳನ್ನು ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು. ನಮ್ಮ ಭಾರತ ಸಂಪೂರ್ಣವಾಗಿ ರಾಮರಾಜ್ಯವಾಗಿರಬೇಕು. ನಾಳಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮಾತ್ರ ತಾವು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಅಂತಂದರೆ ನಾಳೆ ಬೆಳಗ್ಗಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಾವು ಶ್ರೀರಾಮಚಂದ್ರನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀರಾಮನ ಆರಾಧನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಂಧ್ಯಾ ಕಾಲದಲ್ಲಿ ನಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರದಲ್ಲೂ ಕೂಡ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ವೈಭವೀಪೂರಿತವಾಗಿ ಶ್ರೀರಾಮಚಂದ್ರನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೇವೆ. ಫಲಪಂಚಾಮೃತ ಅಭಿಷೇಕವನ್ನು ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಆಶ್ರಮದಲ್ಲಿ ನಾವು ನೋಡಿರೋ ಪ್ರಕಾರ ಎಲ್ಲಿದೆ ಗುರುಗಳೇ ರಾಮರ ವಿಗ್ರಹ? ನೀವೆಲ್ಲೂ ಪ್ರತಿಷ್ಠಾಪನೆಯೇ ಮಾಡಲಿಲ್ವಲ್ಲ ಅಂತ ತಾವು ಕೇಳ್ಬೋದು. ಆದರೆ ಇದೆ, ನಾಳೆ ಬನ್ನಿ ಗೊತ್ತಾಗತ್ತೆ. ಶ್ರೀರಾಮಚಂದ್ರನ ವಿಗ್ರಹ ಇದೆ. ರಾಮ, ಲಕ್ಷ್ಮಣ, ಸೀತೆ, ಹನುಮ ಇವರ ಪರಿವಾರ ಸಂಪೂರ್ಣವಾಗಿದೆ. ತಾವೆಲ್ಲರೂ ಕೂಡ ನಾಳೆನೂ ಕೂಡ ಆಶ್ರಮದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ನಾಳೆ ಬರ್ತಕ್ಕಂಥ ಭಕ್ತಾದಿಗಳು ತಾವೂ ಕೂಡ ಬರಬೇಕಾದ್ರೆ ಬರಿಗೈಯಲ್ಲಿ ಬರಬೇಡಿ. ಶ್ರೀರಾಮನಿಗೆ ನಿಮ್ಮ ಕೈಲಾಗಿರ್ತಕ್ಕಂಥ ಒಂದಿಷ್ಟು ಪದಾರ್ಥಗಳನ್ನು ತಾವೂ ಕೂಡ ನೈವೇದ್ಯ ಮಾಡಲಿಕ್ಕೆ ಅಂತಲೇ ತೊಗೊಂಡ್ಬನ್ನಿ. ಸಿಹಿ ನೈವೇದ್ಯವನ್ನು ಮಾಡಿ ತಾವೇ ಆಶ್ರಮಕ್ಕೆ ತೊಗೊಂಡು ಬನ್ನಿ. ಸಿಹಿಯನ್ನು ಮಾಡಿ ತೊಗೊಂಡು ಬನ್ನಿ. ಭಗವಂತನಿಗೆ ತಾವು ನೈವೇದ್ಯವನ್ನು ಮಾಡಿ, ನಿಮ್ಮ ಕೈಯಾರೆ ನೀವೇ ನೈವೇದ್ಯವನ್ನು ಮಾಡಿ. ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ತಾವೇ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ಸಿಹಿಯನ್ನು ಹಂಚಿ, ನಾವು ಸಹಿತ ನಿಮ್ಮೆಲ್ಲರ ಜೊತೆ ಸೇರಿ ಸಿಹಿಯನ್ನು ಹಂಚೋಣ. ಸಿಹಿಯನ್ನು ಹಂಚುತ್ತಾ ಈ ಒಂದು ರಾಮ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡೋಣ. ನಾಳೆ ಯಾರೇ ಕಾಣಲಿ, ಯಾರೇ ಸಿಗಲಿ, ನಾವು ಆಡ್ತಕ್ಕಂಥ ಮಾತು ಏನೇ ಆಗಲಿ, ಎಂಥ ವ್ಯಕ್ತಿ ಆದರೂ ಆಗಲಿ, ಆತ ಗೊತ್ತಿರೋನಾಗಲಿ ಗೊತ್ತಿಲ್ಲದಿರೋನಾಗಲಿ, ನಾಳೆ ದಿವಸ ತಾವು ಆಡ್ತಕ್ಕಂಥ ಮೊದಲನೇ ಮಾತು ಜೈ ಸಿಯಾರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂತಂದೆ ತಾವು ಮುಂದಿನ ಮಾತನ್ನು ಹಾಡಿ. ಯಾಕೆ ಅಂತಂದರೆ ರಾಮನ ನಾಮ ರೋಮ ರೋಮದಲ್ಲೂ ಇರಬೇಕು. ಆಂಜನೇಯ ಸ್ವಾಮಿ ಇವತ್ತಿನ ದಿವಸ ಆತನ ರೋಮದಲ್ಲೂ ಕೂಡ ರಾಮನಾಮವನ್ನು ಪಠನೆಯನ್ನು ಮಾಡ್ತಾನೆ. ಭಗವಂತ ಏನಾದರೂ ಆಗಲಿ, ಭಗವಂತ ಆಂಜನೇಯ ಸ್ವಾಮಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ನಾವು ಆಂಜನೇಯ ಸ್ವಾಮಿ ಒಲಿಯೋದಿಲ್ಲ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆಯನ್ನು ಮಾಡಿದಾಗ ಮಾತ್ರ ಆಂಜನೇಯ ಸ್ವಾಮಿ ಒಲಿತಾರೆ. ಅಂತಹ ಶಕ್ತಿವಂತ, ಅಂತಹ ಕೀರ್ತಿವಂತ, ಅಂತಹ ಅಂಜನೀಬದ್ಧನಾಗಿರ್ತಕ್ಕಂಥವನು ಶ್ರೀ ಹನುಮನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀರಾಮಚಂದ್ರನನ್ನು ಕೊಂಡಾಡ್ತಾ, ನಾಳಿನ ದಿನ ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ತಿಳಿಸ್ತೀನಿ. ತಾವು ಎಷ್ಟು ಸಂಭ್ರಮದಿಂದ ನಾಳೆ ಆಚರಣೆಯನ್ನು ಮಾಡ್ತಿರೋ ಆ ರಾಮ ಮಂದಿರದ ಉದ್ಘಾಟನಾ ಸಮಯವನ್ನು ತಮ್ಮೆಲ್ಲರ ವಾಸ್ತುಗೃಹಕ್ಕೂ ಕೂಡ ಹನುಮ ತಾನಾಗೆ ಬರಬೇಕು. ನಿಮ್ಮ ಆಚರಣೆಯನ್ನು ನೋಡಿ ಹನುಮನೇ ಒಂದು ಸೆಕೆಂಡು ಎಲ್ಲೋ ಒಂದು ಕಡೆ ಅಂದ್ಕೊಳ್ಬೇಕು, ಇವರು ಏನಪ್ಪ ನನಗಿನ್ನ ಅದ್ಭುತವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರಲ್ಲ ಎಂಬತಕ್ಕಂಥ ರೀತಿ ಹನುಮನಿಗೆ ಭಾಸವಾಗಬೇಕು. ಅಷ್ಟು ತಾವು ಅದ್ಭುತವಾಗಿ ಆಚರಣೆಯನ್ನು ಮಾಡಬೇಕು. ನಾನು ಇಷ್ಟೇನೋ ಹೇಳಿದೆ ಗುರುಗಳೇ, ನೀವು ಹೇಳ್ತಾ ಇದ್ದೀರಾ ಅಷ್ಟು ಅದ್ಭುತ, ಅಷ್ಟೆಲ್ಲ ಮಾಡೋಷ್ಟು ಶಕ್ತಿ ನಮಗಿಲ್ವಲ್ಲ ಗುರುಗಳೇ. ಹಬ್ಬವನ್ನು ಆಚರಣೆಯನ್ನು ಮಾಡಿ, ಒಬ್ಬಟ್ಟನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರೀತಿಯಿಂದ ಹಬ್ಬವನ್ನು ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ. ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಸಾಲ ಸೋಲ ಮಾಡಿ ಹಬ್ಬವನ್ನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನಾಳೆ ತಮ್ಮ ಕೈಲಾದಷ್ಟು ಶಕ್ತಿ ಎಷ್ಟಾದ್ರೂ ಕೂಡ ಪರವಾಗಿಲ್ಲ, ಶಕ್ತಿ ಇದ್ದಷ್ಟು, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಯಾಕೆ ಅಂತಂದರೆ ಅತಿಯಾಗಿ ಆಸೆಯನ್ನು ಬಿದ್ದು ಇನ್ನೇನೋ ಮಾಡಲಿಕ್ಕೆ ಅಂತ ಹೇಳಿ ಸಾಲ ಸೋಲ ಮಾಡ್ಕೊಳ್ತಕ್ಕಂಥದ್ದಲ್ಲ. ಸಾಲ ಸೋಲ ಮಾಡ್ತಕ್ಕಂಥದ್ದು ಇಲ್ಲ ಅಂತಂದರೆ ಅತಿಯಾಗಿ ನಿಮ್ಮ ಶ್ರಮಕ್ಕೂ ಮೀರಿ, ನಿಮ್ಮ ಆ ಕ್ಷಣದ ಅಳತೆಗೂ ಮೀರಿ ತಾವು ಖರ್ಚು ಮಾಡಿ ಇನ್ನೇನೋ ಮಾಡೋಕ್ಕೋದ್ರೆ ರಾಮನಿಗೆ ಕೋಪ ಬರುತ್ತೆ ಹೊರತಾಗಿ ಆತನ ಪ್ರೀತಿಯಿಂದ ಸಂಪನ್ನವಾಗೋದಿಲ್ಲ. ಆತನ ಮನಸ್ಸನ್ನು ಗೆಲ್ಲಬೇಕು. ರಾಮಚಂದ್ರನ ಕೃಪೆ ನಮಗೆ ಬೇಕು ಅಂತಂದರೆ ಇರೋದರಲ್ಲಿ ಭಗವಂತನನ್ನು ಆರಾಧನೆಯನ್ನು ಮಾಡಿ. ಹಾಗಾಗಿ ಭಗವಂತ ಶ್ರೀರಾಮಚಂದ್ರನ ಒಲಿಸ್ಕೊಳ್ಬೇಕು ಅಂತಂದರೆ ಅತಿಯಾದ ಆಡಂಬರ ಅವಶ್ಯಕತೆ ಇಲ್ಲ. ಶಂಕರಾಚಾರ್ಯರು ಬಹಳ ವಿಶೇಷವಾಗಿ ಮಾನಸ ಪೂಜೆಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಮಾನಸ ಪೂಜೆ ಅಂತಂದರೆ ಏನು? ನಾಳೆ ದಿವಸ ತಾವು ಭಗವಂತನ ಪ್ರತಿಮೆ ನಿಮ್ಮ ಮುಂದೆ ಇದೆ, ಮೂರ್ತಿ ನಿಮ್ಮ ಮುಂದೆ ಇದೆ, ಒಂದು ಫೋಟೋ ನಿಮ್ಮ ಮುಂದೆ ಇದೆ. ಆದರೆ ನಾಳಿನ ದಿವಸ ನಿಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತಂದರೆ, ಮನಸ್ಸಿನಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಹನುಮ ಇವರಿಷ್ಟೂ ಜನನ್ನೂ ಕೂಡ ತಾವು ನಿಮ್ಮ ಕಣ್ಣು ಮುಂದೆ ನಿಲ್ಲಿಸ್ಕೊಂಡ್ಬಿಡ್ಬೇಕು. ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಭಗವಂತ ಶ್ರೀರಾಮಚಂದ್ರ ನೀನೇ ನನ್ನ ಮುಂದೆ ನಿಂತಿದ್ಯಪ್ಪ, ತಾಯಿ ಸೀತಾದೇವಿ ಅಮ್ಮ ನೀವಿಲ್ಲೇ ನಿಂತಿದ್ದೀರಿ, ಲಕ್ಷ್ಮಣ ಭಗವಂತ ನೀನಿಲ್ಲೇ ಇದೆಯಪ್ಪ, ಹನುಮ ನೀನಿಲ್ಲೇ ಇದೆಯಾ, ನೋಡಿ ನಾನು ನಿಮ್ಮ ಪಾದವನ್ನು ತುಳಿತಾ ಇದ್ದೇನೆ, ನಿನಗೆ ಬಂಗಾರದ ಹಾರವನ್ನು ಹಾಕ್ತಾ ಇದ್ದೇನೆ,
ಬಂಗಾರದ ಕಾಸಿನಿಂದ ನಿನಗೆ ಅಭಿಷೇಕವನ್ನು ಮಾಡ್ತಾ ಇದ್ದೇನೆ. ಬಹಳ ಪ್ರೀತಿಯಿಂದ ಈ ಒಂದು ಹೃದಯ ಸಿಂಹಾಸನಕ್ಕೆ ನಿಮ್ಮೆಲ್ಲರನ್ನೂ ಕೂಡ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ನನ್ನ ಕೈಲಾಗಿರತಕ್ಕಂಥದ್ದು ಶಕ್ತಿಯಾನುಸಾರ ನಾನು ಒಂದು ನೈವೇದ್ಯವನ್ನು ಮಾಡಿದ್ದೇನೆ. ಆದರೆ ನಾನು ನಿಮಗೆ ಮನಸ್ಸಿನಲ್ಲಿ ಪಂಚಭಕ್ಷ ಪರಮಾನ್ನವನ್ನೇ ನಾನು ಇಲ್ಲಿ ಇಡ್ತಾ ಇದ್ದೇನೆ. ಎಲ್ಲ ರೀತಿ ಇರತಕ್ಕಂಥ ಭಕ್ಷ್ಯ ಭೋಜನಗಳು ನಾನು ನಿಮಗೆ ನೈವೇದ್ಯ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮನಸ್ಸಿನಲ್ಲೇ ಬಹಳ ಪ್ರೀತಿಯಿಂದ ಸಂಕಲ್ಪವನ್ನು ಮಾಡಿಕೊಂಡ್ರೆ ಶ್ರೀರಾಮಚಂದ್ರನ ಮನಸ್ಸನ್ನು ತಾವೆಲ್ಲರೂ ಕೂಡ ಮುಟ್ತೀರಿ. ಸಾಲ ಸೋಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಭಗವಂತನನ್ನು ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಈಗ ಇಷ್ಟು ಹೊತ್ತಿನವರೆಗೂ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ರಿ. ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ನಾನು ನಿಮಗೆ ತಿಳಿಸಿದೆ, ಅಯೋಧ್ಯೆಗೆ ಹೊರಟಿರತಕ್ಕಂಥ ಆ ಒಂದು ಕಲ್ಲನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ರಿ. ಇವತ್ತು ಮತ್ತೆ ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಯಾಕೆ ಅಂತಂದರೆ ಶ್ರೀರಾಮದ ಮಂದಿರವನ್ನು ನಾವು ಎಷ್ಟು ವೈಭವೀಪೂರಿತವಾಗಿ ನೋಡ್ತಾ ಇದ್ದೀವಿ. ಒಂದು ಚೂರು ಕೂಡ ಸಿಮೆಂಟನ್ನು ಕಬ್ಬಿಣವನ್ನು ಉಪಯೋಗಿಸಿಲ್ಲ ಮಂದಿರಕ್ಕೆ. ಆದರೆ ಮಂದಿರದ ಕೆಳಭಾಗದಲ್ಲಿ ಮಂದಿರ ಸಂಪೂರ್ಣವಾಗಿ ಕಲ್ಲಿರುವ ಕಾರಣದಿಂದ ಅಷ್ಟು ಒಂದು ಅದ್ಭುತವಾಗಿ, ಅಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಮಂದಿರದ ಕೆಳಗಿನ ಪಾಯ ಇನ್ನೆಷ್ಟು ಗಟ್ಟಿ ಇರಬೇಕು. ಆ ಪಾಯಕ್ಕೆ ಹೋಗಿರತಕ್ಕಂಥ ಪ್ರತಿಯೊಂದು ಕಲ್ಲೂ ಕೂಡ ಸಾದಹಳ್ಳಿಯಿಂದ ಹೋಗಿರ್ತಕ್ಕಂಥದ್ದು. ಅದು ನಮ್ಮ ಆಶ್ರಮದ ಹತ್ರದಿಂದ ಹೋಗಿರ್ತಕ್ಕಂಥದ್ದು. ಊರಿನವರೇ ಆದ ಮಹರ್ಷಿ ಮಂದಿರದ ಪೀಠಾಧ್ಯಕ್ಷರಾದ ಹಾಗೂ ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರೂ ಆದ ಶ್ರೀ ಆನಂದ ಗುರುಜಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಸಾದಹಳ್ಳಿಯ ಬಂಡೆ ಕೇವಲ ನಮ್ಮೂರಿಗೆ ಬಂಡೆ ಮಾತ್ರ ಅಲ್ಲ, ಅದು ರಾಮ ಮಂದಿರದ ನಿರ್ಮಾಣಕ್ಕೆ ಬಂಡೆ ಹೋಗ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ನಮಗೆ ಗೌರವದ ಸಂಗತಿ. ರಾಮ ಮಂದಿರದ ನಿರ್ಮಾಣ ಆದಷ್ಟು ಬೇಗ ಆಗಲಿ, ನಾವೆಲ್ಲರೂ ಶ್ರೀರಾಮನನ್ನು ಭವ್ಯ ಮಂದಿರದಲ್ಲಿ ನೋಡುವಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಧರ್ಮವು ರಕ್ಷಿತ ಧರ್ಮ ಸಂಸ್ಥಾಪನೆಗಾಗಿ ಜೊತೆಗೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆಲಯ ಸ್ಥಾಪನೆಗಾಗಿ ಪಣತೊಟ್ಟು ನಿಂತಿರ್ತಕ್ಕಂಥ ಗರ್ಜಿಸುವಂಥ ಹೆಬ್ಬುಲಿಗಳ ಮಧ್ಯದಲ್ಲಿ ನಾನು ಕೂತಂಗಾಗಿದೆ. ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಇದು. ಈ ಒಂದು ಸುದಿನಕ್ಕೋಸ್ಕರ ಸಾಕಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದಂಥವರಿದ್ದಾರೆ, ಪ್ರಾಣವನ್ನು ತೆತ್ತದಂಥವರಿದ್ದಾರೆ, ಸಾಧು ಸಂತರು, ಸಾಕಷ್ಟು ಜನ ನಾಯಕರು ಹಾಗೂ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಅಯೋಧ್ಯ ನಗರದಲ್ಲಿ ನಿಂತು ತಮ್ಮ ಹೋರಾಟವನ್ನು ಮಾಡಿರ್ತಕ್ಕಂಥ ಸಾಕಷ್ಟು ಜನ ಪುಣ್ಯಾತ್ಮರಿದ್ದಾರೆ. ಅವರೆಲ್ಲರಿಗೂ ಸಿಗದಂಥ ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ಅಂದರೆ ಅದೊಂದು ಪುಣ್ಯದ ಕೆಲಸ ಇದು. ಹನುಮನ ರೋಮ ರೋಮದಲ್ಲೂ ರಾಮನಾಮವಿದೆ ಅಂತ ಹನುಮನ ಸಾನ್ನಿಧ್ಯದಿಂದ ಕರ್ನಾಟಕದಿಂದ ಆ ಒಂದು ಅಡಿಗಲ್ಲಿಗೆ ಬೇಕಾಗಿರ್ತಕ್ಕಂತಹ ಒಂದು ಬಂಡೆಯನ್ನು ಅಯೋಧ್ಯ ಕಡೆಗೆ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ಅದು ಉತ್ತರದ ಪ್ರಯಾಣ. ಇದು ಅಭಿವೃದ್ಧಿಯ ಸಂಕೇತವಾಗಿ ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಅಂತ 100 ವರ್ಷಗಳು 100 ವಸಂತಗಳು ಪ್ರತಿಯೊಬ್ಬರಿಗೂ ತುಂಬಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಬಂಡೆಗಳ ದರ್ಶನ ಮಾತ್ರದಿಂದಲೇ. ಯಾಕೆಂದರೆ ಇಲ್ಲಿ ರಾಮನಾಮವನ್ನು ಬರೆದು ಸ್ವಾಮಿಯ ಒಂದು ಅಡಿಗಲ್ಲಿಗೆ ಅಂದರೆ ಆ ದೇವಸ್ಥಾನದ ಅಡಿಗಲ್ಲು ಹಾಕಲಿಕ್ಕೆ ಕಳಿಸ್ತಿರ್ತಕ್ಕಂಥ ಈ ಒಂದು ವಿಶೇಷವಾಗಿರುವ ಸನ್ನಿವೇಶಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ.
ಎಲ್ಲ ಮುಖಂಡರಿಗೂ, ಎಲ್ಲ ವಿಶ್ವ ಹಿಂದೂ ಪರಿಷತ್ನ ನನ್ನ ಅಣ್ಣ ತಮ್ಮಂದಿರಿಗೂ, ಎಲ್ಲ ಸದಸ್ಯರಿಗೂ ಸಹಿತ ಒಳ್ಳೆಯದಾಗಲಿ. ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ತಮಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಬಂದಿರತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಜಗತ್ತಿಗೆ ಒದಗಿ ಬಂದ ಬರಲಿರುವ ಆಪತ್ತುಗಳನ್ನೆಲ್ಲ ದೂರ ಮಾಡುವ, ಬಯಸಿದ ಎಲ್ಲ ಸಾತ್ವಿಕ ಸಂಪತ್ತನ್ನು ದಯಪಾಲಿಸುವ ಶ್ರೀರಾಮಚಂದ್ರನಿಗೆ ಮತ್ತೆ ಮತ್ತೆ ಶರಣು. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಅಡಿಗಲ್ಲು ನಮ್ಮ ಕರ್ನಾಟಕದಿಂದ ಸಾಗ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯ ವಿಚಾರ. ರಾಮ ಮಂದಿರದಲ್ಲಿ ಕರ್ನಾಟಕದ ಪಾಲೇನು ಅನ್ನೋದನ್ನು ಈಗ ತಾನೇ ಗೋಪಾಲಜಿಯವರು ಹೇಳಿದ್ದಾರೆ. ರಾಮ ಮಂದಿರಕ್ಕೆ ಬೀಗ ಮುದ್ರೆ ಇದ್ದಾಗ ತಾಲ ಖೋಲೋ ಅನ್ನೋ ದೊಡ್ಡ ಒಂದು ಸಂದೇಶ ಅದು ಕೇಂದ್ರಕ್ಕೆ ಹೊರಟದ್ದು ನಮ್ಮ ಕರ್ನಾಟಕದ ಉಡುಪಿಯಿಂದ. ಏನಕೇನ ಪ್ರಕಾರೇಣ ಮಂದಿರದ ಆ ಭೂಮಿ ಹಿಂದೂ ಸಮಾಜಕ್ಕೆ ದೊರೆಯಲೇಬೇಕು ಅನ್ನತಕ್ಕಂತಹ ಸಂದೇಶ, ಆಗ್ರಹದ ಮಾತು ಹೊರಟದ್ದು ಅದು ಕರ್ನಾಟಕದ ಉಡುಪಿಯಿಂದ. ಅಂತಹ ಆ ಕರ್ನಾಟಕಕ್ಕೆ ಇವತ್ತು ಇನ್ನೊಂದು ಹೆಮ್ಮೆಯ ಕಿರೀಟ, ಅದು ರಾಮ ಮಂದಿರಕ್ಕೆ ಬೇಕಾಗಿರುವ ಅಡಿಗಲ್ಲು, ಅದು ಇಲ್ಲಿನ ದೇವನಹಳ್ಳಿಯ ಈ ಸಾದಹಳ್ಳಿಯ ಕಲ್ಲು ಅಲ್ಲಿಗೆ ಸಮರ್ಪಿತವಾಗ್ತಾ ಇದೆ ಅನ್ನೋದು. ದೇವನಹಳ್ಳಿ ಅಂತ ಹೇಳಿಕೊಂಡು ಇದ್ದ ಹೆಸರು ಇವತ್ತಿಗೆ ಸಾರ್ಥಕವಾಯಿತು. ಈ ಹಳ್ಳಿಗೆ ದೇವನಹಳ್ಳಿ ಅಂತ ಯಾವಾಗ ಹೆಸರು ಬಂತೋ ಗೊತ್ತಿಲ್ಲ. ಆವತ್ತೇ ಇದು ನಿಶ್ಚಯವಾಗಿದೆ, ಇಲ್ಲಿನ ಶಿಲೆ ಅಲ್ಲಿನ ರಾಮ ಮಂದಿರಕ್ಕೆ ದೇವನಿಗೆ ಸಮರ್ಪಿತವಾಗತ್ತೆ ಅಂತ ಹೇಳಿಕೊಂಡು ಅಲ್ಲಿಗೆ ಈ ಕಲ್ಲನ್ನು ಸಾಗಿಸುವಂತಹ ದೊಡ್ಡ ಹೊಣೆ, ಸಮರ್ಪಣೆ ಮಾಡುವ ಹೊಣೆ ಈ ಹನುಮಾನ ಕಂಪನಿ ಹೊತ್ತಿದೆ ಅಂತ ಹೇಳಿದರೆ, ಆ ಕಂಪನಿಗೆ ಹನುಮಾನ ಅಂತ ಹೆಸರು ಯಾವಾಗ ಬಂತೋ ಅದು ದೈವ ಸಂಕಲ್ಪ. ಇಲ್ಲಿನ ಕರ್ನಾಟಕದ ದೇವನಹಳ್ಳಿಯ ಸಾದಾ ಸೀದಾ ಒಂದು ಬಂಡೆ ಸದಾ ಕಾಲಕ್ಕೆ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂತೆ ರಾಮ ಮಂದಿರಕ್ಕೆ ಭದ್ರ ಪೀಠವಾಗಿ ಉಳಿಯುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಚಾರ. ರಾಮದೇವರು ಅಲ್ಲಿ ಹಾಗೆ ಭದ್ರ ಪೀಠದಲ್ಲಿ ನಿಲ್ಲಬೇಕು ಅಂತಿದ್ರೆ ನಮ್ಮೆಲ್ಲರ ಹೃದಯ ಬಂಡೆಯಂತೆ ಗಟ್ಟಿಯಾಗಿರತಕ್ಕಂಥ ಹೃದಯ ಸಿಂಹಾಸನದಲ್ಲಿ ರಾಮದೇವರು ಉಳಿದಿದ್ದಾರೆ. ಆದ್ದರಿಂದಾಗಿ ಅಲ್ಲಿ ಇವತ್ತು ರಾಮ ಮಂದಿರದ ನಿರ್ಮಾಣ ಕಾರ್ಯ ನಡೀತಾ ಇದೆ. ಇದರಲ್ಲಿ ಕೈಜೋಡಿಸಿರುವಂತಹ ಎಲ್ಲರಿಗೂ ಕೂಡ ಶ್ರೀರಾಮಚಂದ್ರನ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಅಯೋಧ್ಯೆ ಮತ್ತೆ ಅಯೋಧ್ಯೆಯಾಗಲಿ. ಯೋಧ್ಯ ಅಂತ ಶಬ್ದಕ್ಕೆ ಅರ್ಥ ಯಾರು ಶೀಘ್ರವಾಗಿ ಅಟ್ಯಾಕ್ ಮಾಡಬಹುದು, ಯುದ್ಧ ಮಾಡಬಹುದು, ಇದು ಅಲ್ಲ. ಅಯೋಧ್ಯ ಯಾರಿಗೂ ಕೂಡ ಇದರ ಮೇಲೆ ಯುದ್ಧ ಸಾರೋದು ಸಾಧ್ಯ ಆಗೋದಿಲ್ಲ. ಇದು ಕೇವಲ ಅಯೋಧ್ಯೆ ಮಟ್ಟಿಗೆ ಮಾತ್ರ ಅಲ್ಲ, ಅಯೋಧ್ಯೆಯನ್ನು ಕೇಂದ್ರವನ್ನಾಗಿ ಮಾಡಿಕೊಂಡಂತಹ ಸಮಸ್ತ ಭಾರತಕ್ಕೆ ಈ ಭಾರತ ಅದು ಅಯೋಧ್ಯ, ಮುಂದಿನ ಯಾರ ಆಕ್ರಮಣವೂ ಕೂಡ ಇಲ್ಲಿ ಆಗ್ಲಿಕ್ಕಿಲ್ಲ ಅನ್ನತಕ್ಕಂಥ ಸಂದೇಶ ಸಾರುವ ರೀತಿಯಲ್ಲಿ ಶ್ರೀರಾಮಚಂದ್ರ ಆ ಭವ್ಯ ಮಂದಿರದೊಳಗೆ ನಿಂತುಕೊಂಡು ಸಮಸ್ತ ನಾಡನ್ನು, ನಮ್ಮ ದೇಶವನ್ನು ಹರಸಲಿ, ಆ ಮೂಲಕ ಸಮಸ್ತ ಜಗತ್ತಿಗೂ ಕೂಡ ಶಾಂತಿಯ ಅನುಗ್ರಹವನ್ನು ನೀಡಲಿ ಅಂತ ಹೇಳಿಕೊಂಡು ರಾಮದೇವರಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೈ ಜೋಡಿಸಿರುವಂತಹ ಎಲ್ಲರಿಗೂ ರಾಮದೇವರ ಅನುಗ್ರಹ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. राम सीताराम 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 जय राम सीताराम 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 राम सीताराम 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 जय राम सीताराम सीताराम सीताराम. ಅಯೋಧ್ಯ ನಗರ ವಾಸಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ, ಅಯೋಧ್ಯ ಕಟ್ಟಡಕ್ಕೆ ಸಾದಳ್ಳಿಯಿಂದ ಮೊದಲು ಶಿಲೆ ಅಂದರೆ ಆ ಪಾಯಕ್ಕೆ ಬೇಕಾಗಿರ್ತಕ್ಕಂತಹ ಕಲ್ಲನ್ನು, ಅಡಿಗಲ್ಲನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಿಂದ ಹೊರಡ್ತಿರ್ತಕ್ಕಂಥದ್ದು ಸಂತೋಷವೇ ಸರಿ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿದೆ. ತಾವೆಲ್ಲರೂ ನೋಡ್ತಾ ಇದ್ದೀರಿ. ಅದ್ಧೂರಿತವಾಗಿ ಈಗಾಗಲೇ 4-5 ಲಾರಿಗಳಲ್ಲಿ ವಿಶೇಷವಾಗಿ ಬಂಡೆಗಳನ್ನು ಕಟ್ ಮಾಡಿ ಅದರಲ್ಲೂ ಬೇಕಾಗಿರ್ತಕ್ಕಂತಹ ಆ ಅಲ್ಲಿನ ಒಂದು ಮೌಲ್ಯ ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಿರ್ತಕ್ಕಂಥದ್ದು ಎಲ್ಲವೂ ಬಹಳ ಸಂತೋಷ. ಕರ್ನಾಟಕ ರಾಜ್ಯದ ಹನುಮ ರಾಜ್ಯದಲ್ಲಿರ್ತಕ್ಕಂಥದ್ದು ಅಂದರೆ ಹನುಮ ಹುಟ್ಟಿದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಹನುಮ
ಹನುಮನ ರೋಮದಲ್ಲೂ ಸಹಿತ ಶ್ರೀರಾಮ, ಆ ಶ್ರೀರಾಮನ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮೊದಲನೇ ಶಿಲೆ. ಈ ಶಿಲೆಗಳನ್ನು ಅರ್ಥಪೂರ್ಣವಾಗಿ ವಿಶೇಷವಾಗಿ ನಡೀತಿರ್ತಕ್ಕಂಥ ಅನುಷ್ಠಾನಕ್ಕಾಗಿ ಇಲ್ಲಿಂದ ಹೊರಡ್ತಾ ಇದೆ. ಈ ಒಂದು ರಾಮನಾಮವನ್ನು ಜಪಿಸ್ತಾ ಇಲ್ಲಿರ್ತಕ್ಕಂಥ ಎಲ್ಲ ರಾಮಸೇವಾ ಭಕ್ತರು, ಎಲ್ಲ ಸಂಘ ಪರಿವಾರದವರು, ವಿಶ್ವ ಹಿಂದೂ ಪರಿಷತ್ತು ಮತ್ತು ಸಾಕಷ್ಟು ಜನ ಮುಖಂಡರು, ಹಾಗೆ ಪೇಜಾವರ ಶ್ರೀಗಳು ಸಹಿತ ಎಲ್ಲರೂ ಆಗಮಿಸಿರ್ತಕ್ಕಂಥದ್ದು ಈ ಬೃಹತ್ ಮಟ್ಟದ ವಿಶೇಷವಾದ ಕಾರ್ಯಕ್ರಮಕ್ಕೆ. ಈ ಕಾಯಕ ಬಹಳ ಅರ್ಥಪೂರ್ಣ. ಬಲೋ ರಾಮಚಂದ್ರ ಮಹಾರಾಜ್ ಕಿ, ಬಲೋ ರಾಮಚಂದ್ರ ಮಹಾರಾಜ್ ಕಿ, ಬಲೋ ರಾಮಚಂದ್ರ ಮಹಾರಾಜ್ ಕಿ. ವೇಣುರ್ಮಧುರೋ ರೇಣುರ್ಮಧುರಃ ಪಾಣಿರ್ಮಧುರಃ ಪಾದೌ ಮಧುರೌ ನೃತ್ಯಂ ಮಧುರಂ ಸಖ್ಯಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ 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 ಗೀತಂ ಮಧುರಂ ಪೀತಂ ಮಧುರಂ ಭುಕ್ತಂ ಮಧುರಂ ಸುಪ್ತಂ ಮಧುರಂ ರೂಪಂ ಮಧುರಂ ತಿಲಕಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ 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 ಅಖಿಲಂ ಮಧುರಂ 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 ಅಖಿಲಂ ಮಧುರಂ. ಈ ದಿವಸ ನಾವು ಆನಂದ ಗುರೂಜಿಯವರ ಈ ಆಶ್ರಮವನ್ನು ಸಂದರ್ಶಿಸ್ತಾ ಇದ್ದೇವೆ. 14 ವರ್ಷಗಳಿಂದ ನಿರಂತರವಾಗಿ ಸಮಾಜಕ್ಕೆ ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ಆನಂದ ಗುರೂಜಿಯವರು ನಮ್ಮ ಸಮಾಜದ ಒಂದು ದೊಡ್ಡ ಆಸ್ತಿ. ಶ್ರೀರಾಮಚಂದ್ರ 14 ವರ್ಷಗಳ ವನವಾಸವನ್ನು ಮಾಡಿದ. 14 ವರ್ಷಗಳ ವನವಾಸದಲ್ಲಿ ಅವನು ಮಾಡಿದ್ದು ಧರ್ಮದ ರಕ್ಷಣೆಯನ್ನು. ನಾಡಿನೊಳಗಿದ್ದುಕೊಂಡು ರಾಜನಾಗಿ ಹೇಗೆ ಧರ್ಮ ರಕ್ಷಣೆಯನ್ನು ಮಾಡಬಹುದೋ, ಕಾಡಿನಲ್ಲಿದ್ದರೂ ಕೂಡ ಅದನ್ನು ಸಾಧಿಸೋದು ಸಾಧ್ಯ ಅಂತ ಹೇಳಿಕೊಂಡು ಇವತ್ತಿನ ರಾಜಕಾರಣಿಗಳಿಗೆ ಶ್ರೀರಾಮಚಂದ್ರ ಇಂತಹ ಒಂದು ಮಾರ್ಗದರ್ಶನ ಮಾಡಿದ್ದಾನೆ. ಶ್ರೀರಾಮಚಂದ್ರ ಆ 14 ವರ್ಷಗಳಲ್ಲಿ ಕಾಡಲ್ಲಿದ್ದುಕೊಂಡು ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದರೆ, ಆನಂದ ಗುರೂಜಿಯವರು ಆ 14 ವರ್ಷಗಳಿಂದ ನಿರಂತರವಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಿಂದ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿಯೂ ಕೂಡ ಅಂತಹ ಉತ್ತಮ ಮಾರ್ಗದರ್ಶನ ದೊರೆತು ನಮ್ಮ ಸಮಾಜ ಸರಿದಾರಿಯಲ್ಲಿ ಸಾಗುವಂತೆ ಆಗಲಿ, ಆ ಮೂಲಕ ನಮ್ಮ ಸಮಾಜ ಏಳಿಗೆಯನ್ನು ಕಾಣುವಂತಾಗಲಿ ಅಂತ ನಾವು ಆಶಿಸ್ತಾ, ಇಂತಹ ದೊಡ್ಡ ಶ್ರಮವನ್ನು ಪಡ್ತಾ ಇರುವಂತಹ ಆನಂದ ಗುರೂಜಿಯವರಿಗೆ, ನಾಡಿನ ನಾನಾ ಮೂಲೆಯಿಂದ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಂಡು ಬರುವಂತಹವರಿಗೆ ಒಂದು ಆಶ್ರಯ, ಒಂದು ನೆಮ್ಮದಿಯ ತಾಣವನ್ನಾಗಿ ಮಾಡಿಕೊಂಡಿದ್ದಾರೆ ಈ ಆಶ್ರಮವನ್ನು. ಅವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಭಾಗ್ಯವನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಿ. ಗೋಪಿ ಮಧುರಾ ಲೀಲಾ ಮಧುರಾ ಯುಕ್ತಂ ಮಧುರಂ ಮುಕ್ತಂ ಮಧುರಂ ದೃಷ್ಟಂ ಮಧುರಂ ಶಿಷ್ಟಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ 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 ಗೋಪಾ ಮಧುರಾ ಗಾವೋ ಮಧುರಾ ಯಷ್ಟಿರ್ಮಧುರಾ ಸೃಷ್ಟಿರ್ಮಧುರಾ ದಲಿತಂ ಮಧುರಂ ಫಲಿತಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ 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 ಅಖಿಲಂ ಮಧುರಂ ಮಧುರಂ ಮಧುರಂ. ನಮ್ಮ ಆಶ್ರಮದಲ್ಲಿ ಪ್ರತಿನಿತ್ಯ ದೇವಿಯ ಉಪಾಸನೆ ನಡೆಸ್ತಾ ದೇವಿಯ ಆರಾಧನೆಯೊಂದಿಗೆ ಇವತ್ತಿನ ದಿವಸ ನನ್ನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ, ಅದರಲ್ಲೂ ಈ ಆಸ್ಥಾನದಲ್ಲಿ ಕೂತಿರ್ತಕ್ಕಂತಹ
ಶ್ರೀಗಳನ್ನು ನಾವು ನೀವೆಲ್ಲರೂ ಸಹಿತ ಬಹಳಷ್ಟು ನೋಡಿದ್ದೇವೆ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಧರ್ಮದ ಪ್ರಚಾರದಲ್ಲಿ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಂದು ಭಾಗಗಳಿಗೂ ಸಹಿತ ನಾನಿದ್ದೇನೆ, ಧರ್ಮ ನಿಲ್ಲಬೇಕಾಗಿದೆ, ಧರ್ಮದ ಹೋರಾಟ ಆಗಬೇಕಾಗಿದೆ, ಧರ್ಮ ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲೂ ಸಹಿತ ಧರ್ಮಧ್ವಜ ನಿಲ್ಲಬೇಕಾಗಿದೆ ಎಂಬತಕ್ಕಂತಹ ಚಿಂತನೆಯಿಂದ ಪೇಜಾವರ ಶ್ರೀಗಳು, ಹಿಂದಿನ ಶ್ರೀಗಳು ಹೇಗೆ ಪ್ರತಿಯೊಂದು ಕೇರಿಗಳಿಗೂ ಸಹಿತ ತಮ್ಮ ಕಾಲ್ನಡಿಗೆ ನಡೀತಿದ್ದರೋ ಅದೇ ಪ್ರಕಾರ ಅದೇ ಮಾರ್ಗವನ್ನು ಅನುಸರಿಸ್ತಿರ್ತಕ್ಕಂಥ ಇಂದಿನ ಶ್ರೀಗಳು ಇವರೆಲ್ಲರೂ ಸಹಿತ ಇವತ್ತು ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಬಂದಿರೋದು ನನ್ನ ಪೂರ್ವಜನ್ಮದ ಪುಣ್ಯ ಮತ್ತು ನನ್ನ ಸುಕೃತ, ನನಗೆ ಸಂತೋಷ ಸಹಿತ. ಹಾಗಾಗಿ ಮೊದಲು ಶ್ರೀಗಳ ಪಾದಸೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲಿ ಶ್ರೀಗಳು, ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಅದರಲ್ಲೂ ಸಾಧು ಸಂತರನ್ನು ಗೌರವಿಸುವಂತಹ ಒಂದು ನಾಡು, ಆ ರಾಜ್ಯ ಅಂದರೆ ಅದು ಕರ್ನಾಟಕ ರಾಜ್ಯ, ಭಾರತ ದೇಶ, ಭಾರತದ ಸಂಪತ್ತು. ಈ ಸಂಪತ್ತಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇವತ್ತು ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪೂಜ್ಯ ಆನಂದ ಗುರೂಜಿಯವರ ಪಾದಗಳಿಗೆ ನಮಸ್ಕಾರಗಳು. ನವರತ್ನ ಅಗ್ರಹಾರದ ಈ ಒಂದು ಆಶ್ರಮದಲ್ಲಿ ಬಂದು ಪೇಜಾವರ ಸ್ವಾಮಿಗಳ ಸನ್ನಿಧಿಯಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸುವಂಥ ಒಂದು ಅವಕಾಶ ಲಭ್ಯವಾಯಿತು. ಇದು ಆನಂದ ಗುರೂಜಿಯವರ ಶ್ರದ್ಧೆ, ಪ್ರೀತಿ, ಆತ್ಮೀಯತೆಯ ಕಾರಣದಿಂದ ಆಗಿರೋದು. ನಾವೆಲ್ಲರೂ ಸದಾಕಾಲ ಧರ್ಮ ಸಂಸ್ಕೃತಿಗಾಗಿ ಕೆಲಸ ಮಾಡ್ತಿರೋರು. ಆನಂದ ಗುರೂಜಿಯವರು ಇದರದ್ದೇ ಒಂದು ದೊಡ್ಡ ಕಾರ್ಯವನ್ನು ತಮ್ಮ ಒಂದು ಭಕ್ತಿಭಾವದ ಮೂಲಕ ಮಾಡ್ತಾ ಇದ್ದಾರೆ. ಇಲ್ಲಿ ದೇವಿಯ ಆರಾಧನೆ ಮತ್ತು ಬಂದಂಥ ಎಲ್ಲ ಭಕ್ತರಿಗೂ ದೇವಿಯ ಆಶೀರ್ವಾದವನ್ನು ಇವರ ಮೂಲಕ ದೊರಕಿಸ್ಕೊಡುವಂಥ ಪ್ರಯತ್ನವನ್ನು ಗುರೂಜಿಯವರು ಮಾಡ್ತಾರೆ. ಅವರ ದೊಡ್ಡ ಶಿಷ್ಯರ ಬಳಗ ಇದೆ. ಅವರೆಲ್ಲರ ಒಂದು ಹೃದಯದ ಅಪೇಕ್ಷೆ ಮತ್ತು ಗುರೂಜಿಯವರ ಅಪೇಕ್ಷೆಯಂತೆ ನಾವೆಲ್ಲ ಇಲ್ಲಿಗೆ ಬಂದ್ವಿ. ಮತ್ತು ಅವರು ಭಾಳ ಆನಂದದಿಂದ ರಾಮ ಮಂದಿರದ ಕಾರ್ಯ ಆಗಬೇಕು ಅಂತ ಇಚ್ಛೆಪಟ್ಟವರು, ನಮ್ಮ ಜೊತೆಗೆ ಸದಾಕಾಲ ಇರುವವರು. ಈ ಆಶ್ರಮ ಸದಾಕಾಲ ದೇವಿಯ ಭಕ್ತರಿಗೆ, ಸದ್ಭಕ್ತರಿಗೆ ಮಾತ್ರವಲ್ಲ, ಎಲ್ಲರಿಗೂ ಆನಂದವನ್ನು, ಶಾಂತಿ, ಸಮಾಧಾನ ಕೊಡುವಂಥ ತಾಣವಾಗಲಿ ಅಂತ ಈ ಸಂದರ್ಭದಲ್ಲಿ ದೇವಿ ಭಗವತಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತು ನಮ್ಮೆಲ್ಲರಿಗೂ ಈ ದೇಶ ಕಾರ್ಯ, ಧರ್ಮ ಕಾರ್ಯ, ಸಮಾಜ ಕಾರ್ಯ ಮಾಡುವಂಥ ಶಕ್ತಿಯನ್ನು ಭಗವಂತ ಒದಗಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.
ಇವತ್ತು ವಿಶೇಷ ಒಂದು ದಿವಸ. ಇವತ್ತು ಈ ನಮ್ಮ ಒಂದು ರಾಜ್ಯದಲ್ಲಿ ದೇವನಹಳ್ಳಿ ತಾಲೂಕಲ್ಲಿ ಶ್ರೀರಾಮ ಮಂದಿರಕ್ಕೆ ಈ ಭಾಗದಿಂದ ಕಲ್ಲು ಇವತ್ತು ಮಂದಿರಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಮಂದಿರಕ್ಕೆ ಹೋಗೋಂಥ ಒಂದು ಕಲ್ಲುಗಳನ್ನು ಇವತ್ತು ಇಲ್ಲಿ ಈ ಭಾಗದಿಂದ ಚಾಲನೆ ಕೊಟ್ಟು ಎಲ್ಲ ಗಣ್ಯರು ಬಂದಿದ್ದರು. ಆಗ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಹಾಗಾಗಿ ಶ್ರೀರಾಮ ಮಂದಿರಕ್ಕೆ ಇಲ್ಲಿ ಈ ಭಾಗದಿಂದ ಹೋಗ್ತಾ ಇರೋದಕ್ಕೆ ವಿಶೇಷ ದಿವಸ ಇವತ್ತು. ಆ ಭಗವಂತ ಎಲ್ಲರಿಗೂ ಆದಷ್ಟು ಬೇಗ ಆ ದೇವಸ್ಥಾನ ಪೂರ್ಣಗೊಳ್ಳಲಿದೆ. ಎಲ್ರಿಗೂ ದರ್ಶನ ಸಿಗೋಂಥ ಭಾಗ್ಯ ನಮಗೆಲ್ಲನೂ ಕರುಣಿಸ್ತಾ ಇದೆ ಅಂಥೇಳಿ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ.
ಬ್ರಹ್ಮರ ಕುಟ್ಲಲ್ಲಿ ಇರ್ತಕ್ಕಂಥ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದ್ಯೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮರಂತಹ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. बोलो रामचंद्र महाराज की, बोलो रामचंद्र महाराज की, बोलो ರಾಮಚಂದ್ರ ಮಹಾರಾಜ್ ಕಿ. ರಾಮದೇವರನ್ನ ಪ್ರಾರ್ಥನೆ ಮಾಡ್ತಾ ನಿರಂತರವಾದಂತಹ ಭಜನೆ ನಡೀತಾ ಇರತಕ್ಕಂಥ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇದು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತಹ ನಿತ್ಯವೂ ಸಹಿತ ರಾಮನಾಮ ಜಪ, ಜೊತೆಗೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ರಾಮನಾಮವನ್ನು ಜಪಿಸ್ತಿರ್ತಕ್ಕಂಥದ್ದು ನೋಡಲಿಕ್ಕೆ ಆನಂದ ಇರತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಪುಟ್ಟ ಮಕ್ಕಳಿಂದ, ಚಿಕ್ಕ ಮಕ್ಕಳಿಂದಲೇ ಸಂಸ್ಕೃತಿಯನ್ನು ಕಲಿಸಿ ನಮ್ಮ ಭಾರತದ ನೆಲದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಂಪನ್ನು ಗುಣಪಡಿಸುವಂಥ ಕಾಯಕ ಮಂಗಳೂರು ಈ ಭಾಗದಲ್ಲಿ ಸಾಕಷ್ಟು ಜನ ಮಾಡ್ತಿದ್ದಾರೆ. ಅದರಲ್ಲೂ ಈ ವಿಶೇಷವಾಗಿರ್ತಕ್ಕಂಥ ರಾಮತಾರಕ ಹವನವನ್ನು, ರಾಮರ ವಿಶೇಷವಾಗಿರ್ತಕ್ಕಂಥ ಜಪಾನುಷ್ಠಾನವನ್ನು, ನಿರಂತರವಾದಂತಹ ಭಜನೆ ಕೀರ್ತನೆಗಳನ್ನು ಸಹಿತ ಇಲ್ಲಿ ನಡೆಸುವಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಮೂಲರಾಮರನ್ನ ದರ್ಶನ ಮಾಡಿದ್ದೀರಿ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ಆರಾಧನೆ, ನಿತ್ಯವೂ ನಡೀತಿರ್ತಕ್ಕಂಥ ನಿತ್ಯೋತ್ಸವದ ಕಾರ್ಯಕ್ರಮ, ಸತತವಾಗಿ 8 ದಿನಗಳ ಕಾಲ ನಿರಂತರವಾಗಿ ನಡೆಯುವಂತಹ ಈ ಭಜನಾ ಕಾರ್ಯಕ್ರಮ, ಜೊತೆಗೆ ಇದರ ಸಮಾಪ್ತಿ ಕಾರ್ಯಕ್ರಮ ಸಹಿತ ಬಹಳ ಅದ್ಧೂರಿತವಾಗಿ ಅದ್ಭುತವಾಗಿ ನಡೀತಕ್ಕಂತಹದ್ದು. ಯಾರೊಬ್ಬರಾದರೂ ಸಹಿತ ಜಾತಿ ಮತ ಭೇದವಿಲ್ಲದಿರ, ಪಂಥಗಳ ಭೇದವಿಲ್ಲದಿರ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಕೀರ್ತನೆಯನ್ನು ನಿರಂತರವಾಗಿ ಪಠಿಸುವಂತಹ ಕ್ಷೇತ್ರ ಈ ಕ್ಷೇತ್ರ. ನಿತ್ಯ ಭಜನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪುಟ್ಟ ಮಕ್ಕಳ ಬಾಯಲ್ಲಿ ಬರುವಂತಹ ಕೀರ್ತನೆಗಳನ್ನು ಕೇಳಿ ಆನಂದಿಸೋದು ಇವತ್ತಿನ ಕಾಯಕ. ಬನ್ನಿ, ರಾಮರ ದರ್ಶನ ಆಯಿತು, ರಾಮರ ಒಂದು ಸಾನ್ನಿಧ್ಯಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋಣ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ ರಾಮ. ರಾಮ ಅರಣ್ಯಕ್ಕೆ ಹೊರಡುವಾಗ ಭರತ ಬಂದು ಕೇಳ್ತಾನೆ, ರಾಮ ನೀನು ಅರಣ್ಯಕ್ಕೆ ಹೋಗೋದು ಬೇಡ, ನೀನು ಅರಣ್ಯಕ್ಕೆ ಹೊರಡತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ, ನೀನು ನಿಂತು ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅಂತ. ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅಂದಾಗ ಪಿತೃವಾಕ್ಯ ಪರಿಪಾಲಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ನಾನು ಅರಣ್ಯಕ್ಕೆ ಹೊರಡ್ತಿರ್ತೀನಿ ಅಂತ ಹೇಳ್ತಾನೆ. ಆದರೆ ರಾಜ್ಯವನ್ನು ನಡೆಸೋದಾದರೂ ಯಾರು? ರಾಜ್ಯವನ್ನು ನೀನು ನಡೆಸಬೇಕು ನಿಜ, ಆದರೂ ರಾಮ ನೀನಿಲ್ಲದಂತಹ ರಾಜ್ಯ ನಡೆಯೋದು ಬಹಳ ಕಷ್ಟ ಅಂತ ಹೇಳಿದಾಗ ಪಾದಕೆಗಳನ್ನು ಕೊಟ್ಟು ಇದು ನಿನ್ನ ವಶದಲ್ಲಿ ಇಟ್ಕೋ ಅಂತ ಹೇಳಿ ಹಾಕಿರ್ತಕ್ಕಂಥ ಪಾದಕೆಗಳನ್ನು ಸಹಿತ ಭರತನಿಗೆ ಕೊಟ್ಟು ಹೋಗುವಂಥ ಈ ಸುಂದರವಾದಂಥ ದೃಶ್ಯ. ಸೀತಾರಾಮರು ಜೊತೆಯಲ್ಲಿರುವಾಗ ಆ ಬಂಗಾರದ ಜಿಂಕೆ ಒಂದು ಬಂದು ಅಂಥದ್ದೇ ಜಿಂಕೆ ಬೇಕು ಅಂತ ಹೇಳಿ ಸೀತೆ ಹಠಪಟ್ಟಾಗ ಆ ರಾಮ ಬಂಗಾರದ ಜಿಂಕೆಯನ್ನು ತಡಲಿಕ್ಕೆ ಕಾಡಿಗೆ ಹೊರಡ್ತಾನೆ. ಇತ್ತ ಸೀತೆ ರಾವಣಾಸುರನ ಪಾಲಾಗ್ತಾಳೆ. ನೋಡಿ ಎಂದೊಂದು ಕೀರ್ತನೆಗಳು ಅಂದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಪುಟ್ಟ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೂ ಸಹಿತ ರಾಮರ ಚರಿತ್ರೆ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ. ಅದಕ್ಕಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ರಾಮ ಮಂದಿರದಲ್ಲಿ ಎಲ್ಲವನ್ನೂ ಸಹಿತ ಕೆತ್ತಲ್ಪಟ್ಟಿದೆ. ರಾಮಕಾರಣವನು ರಾಮಚರಿತೆ ಬರೆದನ
ಆ ಪುಟ್ಟ ಮಕ್ಕಳ ಕೀರ್ತನೆ, ಅವರ ನೃತ್ಯ, ಗುರುಗಳನ್ನು ಬರಮಾಡಿಕೊಂಡಂತಹ ರೀತಿ, ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಂದರು ಆ ಮಕ್ಕಳಿಗೆ ತಿಳಿ ಹೇಳ್ತಿರ್ತಕ್ಕಂಥ ರೀತಿ ನೋಡ್ಬೋದಾದರೆ ಈ ಒಂದು ಕ್ಷೇತ್ರದಲ್ಲಿ ಮಾತ್ರವೇ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಮನುಷ್ಯನ ಇಹಪರಗಳಲ್ಲಿ ಬರ್ತಕ್ಕಂತಹ ದೋಷಗಳು, ಕಷ್ಟಗಳು ಎಲ್ಲವೂ ಸಹಿತ ದೂರ ಆಗ್ಬೋದಾದರೆ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಪ್ರಾರ್ಥನೆ, ರಾಮಚಂದ್ರ ಸ್ವಾಮಿಯ ಭಜನಾ ಕೀರ್ತನೆ. ಇದು ಮಂಗಳೂರು ಭಾಗ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಪರಶುರಾಮ ಕ್ಷೇತ್ರ, ಕಡಲ ತೀರದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಬ್ರಹ್ಮರಕೋಡ್ಲು, ಬಂಡವಾಳ ತಾಲೂಕಲ್ಲಿ ನಡೀತಿರ್ತಕ್ಕಂತಹ ಇವತ್ತಿನ ಈ ಕಾಯಕ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಜನ ಗಣ್ಯರಿದ್ದಾರೆ. ಇದರಲ್ಲಿ ಎಲ್ಲರೂ ಒಂದು ಆಣಿಮುತ್ತುಗಳು, ಮುತ್ತು ರತ್ನಗಳೆಲ್ಲವೂ ಇದ್ದಾಗ ಇದು ನವರತ್ನ ವೇದಿಕೆ ಆಯಿತು. ಈ ನಿಮ್ಮ ಮಹರ್ಷಿಗಳಿರ್ತಕ್ಕಂಥ ಸ್ಥಳವೂ ನವರತ್ನ ಅಗ್ರಹಾರ. ಈ ವೇದಿಕೆ ಸಹಿತ ನವರತ್ನಕ್ಕೆ ಸಂಬಂಧಪಟ್ಟಂಥದ್ದಂತ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಈ ವೇದಿಕೆ ಮೇಲೆ ಕೂತ್ಕೊಳ್ಳಬೇಕಾದ್ರೆ ಇದು ಸಾಮಾನ್ಯವಾದ ವೇದಿಕೆ ಅಲ್ಲ. ಇಷ್ಟು ಜನಗಳ ಸಮ್ಮುಖದಲ್ಲಿ ಈ ವೇದಿಕೆಯನ್ನು ಹತ್ತಿ ಕೂರಬೇಕಾದ್ರೆ ವ್ಯಕ್ತಿ ತಾನು ಹಾಕುವಂಥ ಹೆಜ್ಜೆ, ತನ್ನ ನಡೆ, ತನ್ನ ನಡವಳಿಕೆ, ಹಾಗೆ ಭಗವಂತ ಕೊಟ್ಟಂಥ ಆ ಸುಂದರವಾದಂಥ ಅವಕಾಶ, ಒಮ್ಮೆ ತಾಯಿ ಗರ್ಭದಿಂದ ಹೊರಬಂದರೆ ಪುನಃ ನಾವು ಈ ಪಂಚಭೂತಗಳಲ್ಲಿ ಲೀನವಾಗುವವರೆಗೂ ಆತ ಕೊಟ್ಟದ್ದನ್ನು ಆತನಿಗೆ ಅರ್ಪಣೆ ಮಾಡಬೇಕು, ಕಲಿತದ್ದನ್ನು ಸಮಾಜಕ್ಕೆ ಅರ್ಪಣಿಸಬೇಕು. ಜೊತೆಗೆ ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಇನ್ನೊಬ್ಬರಿಗೆ ನೋವಾಗ್ದಿರ ಒಂದಿಷ್ಟು ಜನ ಜೀವನದಲ್ಲಿ ಬೆಳಕಾಗುವಂಥ ರೀತಿ ನಮ್ಮ ಒಂದು ಕಾಯಕ ನಡೆಯಬೇಕು. ಆಗಲೇ ಇದು ಉತ್ತಮ, ಇದು ವಿಶೇಷತೆ, ಜೊತೆಗೆ ಅರ್ಥಪೂರ್ಣವಾಗಿರ್ತಕ್ಕಂಥದ್ರಲ್ಲಿ. ಹಾಗಾಗಿ ಇವತ್ತಿನ ಈ ವೇದಿಕೆ ಮೇಲೆ ಅಲಂಕರಿಸಿರ್ತಕ್ಕಂಥ ಈ ಎಲ್ಲ ನನ್ನ ಅಣ್ಣ ತಮ್ಮಂದರು, ಈ ಕಡೆ ಇರ್ತಕ್ಕಂಥ ನನ್ನ ಅಕ್ಕ ತಂಗಿಯರು, ಹಾಗೆ ಇವತ್ತಿನ ಈ ಕಾಯಕಕ್ಕೆ ಬಂದಿರತಕ್ಕಂಥ ನನ್ನ ಅರ್ಧಾಂಗಿ, ಇದೆಲ್ಲವೂ ನನಗೆ ಬಹಳ ಸಂತೋಷ ತಂದಿರತಕ್ಕಂತಹ ವಿಚಾರ. ಹಾಗೆ ಆ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪುಟ್ಟ ಪುಟಾಣಿ ಮಕ್ಕಳು, ನಿಜಕ್ಕೂ ನೋಡಿ, ಈ ವಯಸ್ಸಲ್ಲಿ ಮಕ್ಕಳನ್ನು ಸರಿಯಾದ ದಾರಿ ತರಬಹುದಾದರೆ ಅದು ಈ ಭಾಗದಲ್ಲಿ ಮಾತ್ರನೇ. ಈ ಭಾಗದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಹಾಕಿರ್ತಕ್ಕಂಥ ಕೇಸರಿ ವಸ್ತ್ರ ಮೈಮೇಲೆ ಬಿದ್ದರೆ ತನ್ನನ್ನು ತಾನು ಮರೆತು ಎಲ್ಲವೂ ಸಹಿತ ಅಂಜಲಿಬದ್ಧನಾಗಿ ನಿಂತು ರಾಮನ ಸದ್ಭಕ್ತನಾದಂಥ ಹನುಮ ಹೇಗೆ ನಿತ್ಯವೂ ಸಹಿತ ರಾಮನಾಮವನ್ನು ಪಠನೆ ಮಾಡ್ತಿರ್ತಾನೋ ಆ ಪ್ರಕಾರವಾದಂಥ ಮನಸ್ಸು ಆ ಮಕ್ಕಳಲ್ಲಿದೆ. ಮಕ್ಕಳು ನೃತ್ಯ ಮಾಡಬೇಕಾದ್ರೆ ಯಾವುದೇ ಒಂದು ವಿಚಾರ ಅವರಲ್ಲಿ ಬೇರೆ ಆಲೋಚನೆಯೇ ಬರ್ತಿಲ್ಲ. ಅವರು ಹಾಕುವಂಥ ಸ್ಟೆಪ್ಪು ಮತ್ತು ಅವರು ಹಾಕುವಂಥ ಒಂದು ವರ್ತನೆ, ಜೊತೆಗೆ ಅವರ ಒಂದು ನುಡಿಯಲ್ಲಿ ಬರ್ತಕ್ಕಂತಹ ರಾಮನಾಮ ಎಲ್ಲವನ್ನು ಕೇಳಿದ್ರೆ ಎಂಥವ್ರಿಗೂ ಆನಂದ ಆಗುತ್ತೆ. ಸತತ 51 ವರ್ಷಗಳು ನಿರಂತರವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಇವತ್ತಿನ ಈ ಕಾಯಕ, ಈ ಒಂದು ರಾಮ ಭಜನಾ ಮಂದಿರದಲ್ಲಿ ನಾನು ಅಂದು ಬಂದಾಗಲಂದರೆ ಪ್ರಾರಂಭದಲ್ಲಿ ಮೊನ್ನೆ ಒಂದು ಸತಿ ನಾನು ಬಂದಾಗೂ ರಾಮರ ಒಂದು ಪೂಜೆ ಮಾಡಿ ರಾಮದೇವರ ಒಂದು ಸಂಕಲ್ಪವನ್ನು ಮಾಡಿ ಹೋಗಿದ್ದೆ. ಅದಾದ ನಂತರ ಇದು 2ನೇ ಸತಿ ನಾನು ಬರ್ತಿದ್ದೇನೆ. ಆದರೆ ಇವತ್ತಿಷ್ಟು ಬೃಹತ್ ಮಟ್ಟದ ಕಾರ್ಯಕ್ರಮ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಭಜನೆ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ನಡೀತಕ್ಕಂಥದ್ದು ಸತ್ಯ. ದೇವಸ್ಥಾನ, ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಅಲ್ಲಿ ಜನ ಸೇರಬೇಕು, ಅಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆದರೆ ಭಜನೆ ಮನೆಯಲ್ಲಿ ಈ ಮಟ್ಟದ ಕಾರ್ಯಕ್ರಮ ಅಂದರೆ ಬಹುಶಃ ನನಗನ್ಸುತ್ತೆ ಇವತ್ತಿನ ಭಜನಾ ಮನೆ, ಇದು 51ನೇ ವರ್ಷದ ಭಜನೆ ಏನು ನಡೀತಿದೆ, ಈ ಒಂದು ಕಾರ್ಯಕ್ರಮ ಏನು ನಡೀತಿದೆ, 52ನೇ ವರ್ಷಕ್ಕೆ ಇಲ್ಲೊಂದು ರಥ ಬಂದು ರಥದಲ್ಲಿ ರಾಮ ಕೂತ್ಕೊಂಡು ಅಲ್ಲಿ ಇನ್ನಷ್ಟು ವಿಶೇಷವಾಗಿ ರಾರಾಜಿಸ್ಕೊಳ್ತಾನೋ ಏನೋ ಅದು ನಡೆಯುತ್ತೆ. ರಾಮ ರಥವನ್ನೇರಬೇಕು, ರಾಮನ ಸದ್ಭಕ್ತನಾದಂಥ ಹನುಮ ರಥವನ್ನು ಎಳಿಬೇಕು. ನೋಡಿ ಎಂತಹ ಒಂದು ವಿಶೇಷತೆ ಇದೆ. ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ಅಯೋಧ್ಯೆಗೆ ಹೋಗಿ ರಾಮದೇವರ ಸೇವೆ ಮಾಡುವಾಗ ರಾಮ ಅಲ್ಲಿಂದ ಇಲ್ಲಿಗೆ ಬಂದಾಗ ಇಲ್ಲಿನ ಹನುಮ ಓಡಿ ಬರೆದಿರ್ತಾನೆ. ಅದು ಬಹುಶಃ 52ನೇ ವರ್ಷಕ್ಕೆ ರಥದ ಮೇಲೆ ರಾಮನ ಕೂಡಿಸಿ ಇನ್ನಷ್ಟು ವಿಶೇಷವಾಗಿ ವಿಜೃಂಭಣೆಯಿಂದ ನಾವು ಈ ರಾಮನಾಮವನ್ನು ಭಜನೆ ಮಾಡೋಣ, ಜೊತೆಗೆ ವಿಶೇಷವಾದ ಆರಾಧನೆಯನ್ನು ಮಾಡೋಣ. ಹಾಗೆ ಇವತ್ತಿನ ಕಾಯಕ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂತಹ 8 ದಿನಗಳ ಈ ಒಂದು ಕಾರ್ಯಕ್ರಮ, ಇವತ್ತು ಪ್ರಾರಂಭ ಆಗ್ತಿರ್ತಕ್ಕಂಥ ಈ ಕಾರ್ಯಕ್ರಮ ಸಾಧ್ಯವಾದಷ್ಟು ಈ ಧರ್ಮದ ಈ ಪ್ರತಿನಿತ್ಯದ ಕಾಯಕದಲ್ಲಿ ಎಲ್ಲರೂ ಸಹಿತ ಒಗ್ಗೂಡಿ, ಎಲ್ಲರೂ ಸಹಿತ ಸೇರಿ ಬೃಹತ್ ಮಟ್ಟದ ಕಾಯಕವನ್ನಾಗಿ ಮಾಡೋಣ. ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡೋಣ. ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ ಯಾವುದಾದ್ರು ಒಂದು ಕಾಯಕ ಮಾಡಿ ಅದರಲ್ಲಿ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದಲ್ಲ. ಅಂತಹ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಭಾಗದಲ್ಲಿ ಎಲ್ಲಾದರೂ ಅರಳಿ ವೃಕ್ಷ ಇದ್ದರೆ, ಅರಳಿ ವೃಕ್ಷ ಅನ್ನೋದು ನೋಡಿದ್ದೀರಲ್ವ, ಅಶ್ವತ್ಥ ವೃಕ್ಷ,
ಅಶ್ವತ್ಥ ವೃಕ್ಷ ನೋಡಿದ್ದೀರಿ ತಾವು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ಅಶ್ವತ್ಥ ವೃಕ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಶ್ವತ್ಥದ ಎಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಬರೆದಿರ್ತಕ್ಕಂಥ ಆ ಅಶ್ವತ್ಥ ಮರದ ಎಲೆಯನ್ನು ಅದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೀತಕ್ಕಂಥದ್ದು ಬಹಳ ವಿಶೇಷ. ಅಕಸ್ಮಾತ್ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೀಲಿಕ್ಕಾಗಿಲ್ಲ ಅಂದರೆ ಸಂಜೆ ಗೋಧುಳಿ ಲಗ್ನದಲ್ಲಿ ಬರೀತಕ್ಕಂಥದ್ದು ವಿಶೇಷ. ಬರೀಬೇಕಾಗಿರ್ತಕ್ಕಂಥದ್ದು ಕೇಸರಿಯಿಂದಾಗಲಿ ಅಥವಾ ಶ್ರೀಗಂಧದಿಂದಾಗಲಿ ಬರೀತಕ್ಕಂಥದ್ದು. ಬರೆದಿರ್ತಕ್ಕಂತಹ ಆ ಎಲೆಯನ್ನು ಅದರ ಮೇಲೆ ಒಂದು ಹನಿ ಜೇನುತುಪ್ಪವನ್ನು ಹಾಕಿ ತಮ್ಮ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೊಂದು ಪರಿಹಾರವನ್ನಾಗಿ ಆ ಎಲೆಯನ್ನು ನೀವು ಆರಾಧನೆ ಮಾಡಿದ್ದೆ ಆದರೆ ಸತತ 8 ಅಥವಾ 9 ದಿನಗಳು ಆರಾಧನೆ ಮಾಡಿ ನಿಮ್ಮ ಹತ್ತಿರದಲ್ಲಿ ಸಮುದ್ರ ತೀರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಒಂದು ಎಲೆಯನ್ನು ಬರೆದಿರ್ತಕ್ಕಂಥ ಆ 9 ದಿನಗಳ ಎಲೆಗಳನ್ನು ಸಮುದ್ರಕ್ಕೆ ಅದನ್ನು ವಿಸರ್ಜನೆ ಮಾಡಿದ್ದೆ ಆದರೆ ಅಥವಾ ಹರಿಯುವ ನೀರಿಗೆ ವಿಸರ್ಜನೆ ಮಾಡಿದ್ದೆ ಆದರೆ ಕೆರೆ ಬಾವಿಗೆ ಅದನ್ನು ವಿಸರ್ಜನೆ ಮಾಡಿದ್ದೆ ಆದರೆ ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ತೀರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಅರಳಿ ಎಲೆ ಮೇಲೆ ಬರೀತಕ್ಕಂಥದ್ದು. ಅಶ್ವತ್ಥದ ಎಲೆ ಅರಳಿ ಎಲೆ ಅಂತ ಹೇಳ್ತಾರೆ. ಮತ್ತು ರಾಮನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಕೇಸರಿ ನಂದನ. ಆ ಕೇಸರಿ ಅಂದರೆ ಕೇಸರಿ ತಿಲಕವನ್ನು ಇಟ್ಟುಕೊಂಡಿರ್ತಕ್ಕಂಥ ಕೇಸರಿ ಆಗಿರ್ಬೋದು ಅಥವಾ ಶ್ರೀಗಂಧ ಚಕ್ಕೆಯಿಂದ ತಯಾರು ಮಾಡಿರ್ತಕ್ಕಂಥ ಗಂಧ ಆಗಿರ್ಬೋದು. ಇದನ್ನು ಸಿದ್ಧಿಪಡಿಸ್ಕೊಳ್ಳಿ. ಈ 9 ದಿನ ಬಹಳ ಅರ್ಥಪೂರ್ಣವಾದಂತಹ ಕಾಯಕವನ್ನು ಮಾಡಿ 8 ದಿನದ ಕಾರ್ಯಕ್ರಮ ಇಲ್ಲಾಗಲಿ 9ನೇ ದಿನದ ಕಾರ್ಯಕ್ರಮ ಸಮುದ್ರ ದಡದಲ್ಲಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ.